ಮಜಾ ಭಾರತ ಸೋತಿರೋ ಎಲ್ಲ ಮೊಹರೆಗಳೇ ಸ್ವಲ್ಪ ನಗೆಯನ್ನು ನಗೋದೇ ಇಲ್ಲ ಅಂತ ಹೇಳಿ ಮುಖ ಗಂಟು ಹಾಕೊಂಡು ಕುತ್ಕೊಂಡವ್ರಿಗೆ ಇದು ನಗೆಗಳಿಗೆ ಕೊಡೋ ಆಸ್ಪತ್ರೆ. ಇಲ್ಲಿ ಸಿಗದೆ ಹಾಸ್ಯದ ಪಂಚು, ಕಾಮಿಡಿ ಕಿಕ್ಕು. ಬಿದ್ದು ಬಿದ್ದು ನಾಕು ಗಾಯ ಮಾಡ್ಕೋಬಿಡಿ, ನಕ್ಕು ನಕ್ಕು ಬಿದ್ದು ಏಟ್ ಮಾಡ್ಕೋಬಿಡಿ. ಯಾಕೆಂದ್ರೆ ಇದು ಕಾಮಿಡಿ ಚಂಡಮಾರುತ ಮಜಾ ಭಾರತ. ಮೊದಲನೇದಾಗಿ ನಮ್ಮ ಎಲ್ಲ ವೀಕ್ಷಕರಿಗೆ ಥ್ಯಾಂಕ್ಸ್ ಅಂತ ಹೇಳಲೇಬೇಕು ನಾನು. ಯಾಕೆಂತಂದ್ರೆ ನಮ್ಮ ಮಜಾ ಭಾರತ ಇವತ್ತಿಗೆ 75ನೇ ಎಪಿಸೋಡ್ನ ಸೆಲೆಬ್ರೇಟ್ ಮಾಡ್ತಾ ಇದೆ. ಈ ಖುಷಿನಲ್ಲಿ ನಮ್ಮ ಮಜಾ ಭಾರತದ ಕಾರ್ಯಕ್ರಮದ ಮೇನ್ ಪಿಲ್ಲರ್ ಶೋನ ಜವಾಬ್ದಾರಿ ಅನ್ನೋದೇನಿದೆ ಅದನ್ನ ಅವ್ರ ಹೆಗಲ ಮೇಲೆ ಹೊತ್ಕೊಂಡು ಓಡಾಡಿ ನಮಗೆ ಮಾರ್ಗದರ್ಶನ ಕೊಡ್ತಾ ಇರುವಂತಹ ಎಸ್ ನಾರಾಯಣ್ ಸರ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಯಾವಾಗ್ಲೂ ಸ್ಮೈಲ್ ಮಾಡ್ಕೊಂಡು ಶೋಗೆ ಹೊಸ ಎನರ್ಜಿ ಕೊಡೋ ಅಂತ ಶ್ರುತಿ ಮೇಡಮ್ ಅವರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮ್ಯಾಮ್. ನಾರಾಯಣ್ ಸರ್, ಮಜಾ ಭಾರತದ 75ನೇ ಎಪಿಸೋಡ್ಗೆ ರೀಚ್ ಆಗಿದ್ದೀವಿ. ಇದೊಂದು ಮೈಲಿಗೆಲ್ಲು ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಸಂತೋಷ ಪಡುವಂತ ವಿಚಾರ. ಸೊ ನಿಮ್ಮ ಅನಿಸಿಕೆ, ಅನುಭವ, ಸಲಹೆ, ಸೂತ್ರಗಳು? ಅಭಿನಂದನೆಗಳು 75ಕ್ಕೆ. ಮೊದಲನೇದಾಗಿ ಇಲ್ಲಿ ವಿಶೇಷವಾಗಿ ಏನು ಅಂದರೆ ಈ ಕಲಾವಿದರು ಈ 75 ಕಂತುಗಳಲ್ಲಿ ನಮ್ಮ ಕಲಾವಿದರ ಅವ್ರ ಎಫರ್ಟ್ ಇದೆಯಲ್ಲ, ಆ ಹುಡುಗರನ್ನ ಎಷ್ಟು ಹೊಗಳಿದ್ರೂ ಸಾಲದು. ನಮ್ಮ ಟೆಕ್ನಿಕಲ್ ಕ್ರೂ ಏನಿದೆ ಎಲ್ಲರೂ ಕೂಡ ಉತ್ತಮ್ ಅವರಿಂದ ಹಿಡಿದು ನಮ್ಮ ವಾಹಿನಿ, ಪ್ರಮುಖವಾಗಿ ಈ ವಾಹಿನಿಗೆ ಈ ಥರದ್ದೊಂದು ಯೋಚನೆ ಬಂತಲ್ಲ, ನಗಿಸ್ಬೇಕು ಮಜಾ ಭಾರತ ಅನ್ನೋ ಒಂದು ಶೀರ್ಷಿಕೆ ಅಡಿ ಜನಗಳನ್ನ ನಗಿಸ್ಬೇಕು ಅನ್ನೋ ಒಂದು ಯೋಚನೆ ಬಂತಲ್ಲ, ಮೊದಲು ಅವರಿಗೆ ಸಲಾಂ. ಅಲ್ಲಿಂದ ಆರಂಭ ಎಲ್ಲವೂ ಕೂಡ. ಇವತ್ತೇನು ಎಲ್ಲರೂ ನಮ್ಮ ಟೆಕ್ನಿಕಲ್ ಕ್ರೂ ಇದ್ದಾರೆ, ಎಲ್ಲ ಕ್ಯಾಮ್ರಾಮನ್ಸ್ ಆಗಲಿ, ನಮ್ಮ ಮೆಂಟರ್ಸು, ರೈಟರ್ಸು, ಪ್ರತಿಯೊಬ್ಬರು, ಸೆಟ್ ಡಿಪಾರ್ಟ್ಮೆಂಟ್, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಸ್ ಆಗ್ಬೋದು, ಎಡಿಟರ್ಸ್ ಆಗ್ಬೋದು, ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಬಹಳ ಮುಖ್ಯವಾಗಿ ನಿಮ್ಮಿಬ್ಬರಿಗೆ ಅದ್ಭುತವಾದ ಕ್ಷಣ ಇದು, ಮರೆಯೋಕ್ಕಾಗೋದೇ ಇಲ್ಲ ಈ ಕ್ಷಣವನ್ನು. ನಾನಂತೂ ತುಂಬ ಎಂಜಾಯ್ ಮಾಡಿದ್ದೀನಿ ಎಲ್ಲ 75 ಎಪಿಸೋಡ್ಗಳು ಕೂಡ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ಇವತ್ತು ನಮ್ಮ ಮಜಾ ಭಾರತಕ್ಕೆ 75 ದಿನ, ಜೊತೆಗೆ ಕಲರ್ ಸೂಪರ್ ವಾಹಿನಿಗೆ 1 ವರ್ಷದ ಸಂಭ್ರಮ. ಇದು ನಮ್ಮೆಲ್ಲರಿಗೂ ಒಂಥರ ಡಬಲ್ ಧಮಾಕ ಇದ್ದಂಗೆ. ಇನ್ನೂ ಹೆಚ್ಚು ದಿನ ಹೀಗೆ ಪ್ರಯಾಣ ಮಾಡೋಣ, ನಗುವಿನ ಔಷಧಿಯನ್ನು ಇಡೀ ಕರ್ನಾಟಕಕ್ಕೆ ಹಂಚೋಣ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರು ಈ ಕಾರ್ಯಕ್ರಮನ ನೋಡಿ ಒಂದು ಯಶಸ್ಸು ಅಂತ ಕೊಟ್ಟಿದ್ದೀರಾ. ಸೊ ನಿಮಗೆ ನಮ್ಮೆಲ್ಲರ ಪರವಾಗಿ ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ನಮ್ಮ ಸ್ಪೆಷಲ್ ಎಪಿಸೋಡ್ಗೆ ಸ್ಪೆಷಲ್ ಗೆಸ್ಟ್ಗಳನ್ನ ವೆಲ್ಕಮ್ ಮಾಡೋಣ. ಸ್ಪೆಷಲ್ ಗೆಸ್ಟ್ ಅಂದ್ರೆ ಸ್ವಲ್ಪ ಸ್ಟ್ರಾಂಗ್ ಗೆಸ್ಟ್ ಇರಬೇಕು. ಸಿಕ್ಕಾಪಟ್ಟೆ ಸ್ಟ್ರಾಂಗು, ಹೇಳ್ತೀನಿ ನೋಡು. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾ ಇರೋರು ಕನ್ನಡ ಫಿಲಂ ಇಂಡಸ್ಟ್ರಿನಲ್ಲಿ ಮುಂಗಾರು ಮಳೆಯನ್ನೇ ಸುರಿಸಿದವರು, ರನ್ನನ ಕೈಯಲ್ಲಿ SLC ಬರೆಸಿದವರು, ಗಾಳಿಪಟ ಹಾರಿಸಿದವರು, ಇದೀಗ ಮುಗುಳ್ನಗೆಯೊಂದಿಗೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಮುಗುಳ್ನಗೆಯ ನಿರ್ದೇಶಕರು ಯೋಗರಾಜ್ ಭಟ್ ಹಾಗೂ ಹೀರೋಯಿನ್ ನಿಖಿತಾ ನಾರಾಯಣ್ ಆನ್ ಸ್ಟೇಜ್. ಸೂಪರ್, ಒಂದು ಒಳ್ಳೆ ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಒಟ್ಟಿಗೆ ಎಂಟ್ರಿ ಕೊಟ್ಟಿದ್ದೀರಾ ನಿಖಿತಾ ನಾರಾಯಣ್ ಅವರು. ಫಸ್ಟ್ ಟೈಮ್ ನಮ್ಮ ಮಜಾ ಭಾರತ ಸೆಟ್ಟಿಗೆ ಬರ್ತಾ ಇರೋದು ನೀವು. ಮುಗುಳ್ನಗೆ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ಯೋಗರಾಜ್ ಭಟ್ ಸರ್ ಇದ್ದಾರೆ. ಸೊ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ಕೊಂಡ್ಬಿಡೋಣ. ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಸರ್. ಇವತ್ತು ಮಜಾ ಭಾರತ ಶುರುವಾಗಿ 75ನೇ ಎಪಿಸೋಡ್ ನಡೀತಾ ಇರುವಂತದ್ದು. ಸೊ ಒಂದ್ ಒಳ್ಳೆ ದಿನ ಬಂದಿದ್ದೀರಾ, ಹೆಂಗ ಅನಿಸ್ತಾ ಇದೆ ಸರ್? ನಗು ಎಲ್ಲಿರುತ್ತೋ ಅಲ್ಲಿ ನಾವು ಹೋಗಬೇಕು. ಎಲ್ಲರೂ ಒಂದೇ ಕೆಲಸ ಮಾಡ್ತಿರೋದು, ನಗುನ ಹಬ್ಬಿಸ್ತಾ ಇದ್ದೀರಿ. ಒಂದು ಸಾಂಕ್ರಾಮಿಕ ಕಾಯಿಲೆ ಥರ ಹಬ್ಬಿಸ್ಬೇಕು ಅದನ್ನ, ಸಂತೋಷನ, ನಗು. ಸೊ ನಮ್ಮ ನಗು ಇಂಪ್ರೂವ್ ಆಗೋದೇ ಬೇರೆಯವ್ರ ನಗು ಅವ್ರದ್ರ ಜೊತೆ ಸೇರಿಕೊಂಡಾಗ. ಸೊ ನೀವೆಲ್ಲ ನಗ್ತಾ ಇದ್ದೀರಿ 75 ಎಪಿಸೋಡ್ ಮಾಡಿ. ನಾವು ಬಂದಿದ್ದೀವಿ, ನಮ್ಮನ್ನು ಕರೆದಿದ್ದಕ್ಕೆ ಧನ್ಯವಾದ. 1 ವರ್ಷ ಆಯಿತು ಕಲರ್ ಸೂಪರ್ ಚಾನೆಲ್ ಓಪನ್ ಆಗಿ. ಸೊ ಜೊತೆಗೆ 75th ಎಪಿಸೋಡ್ ಎಲ್ಲರಿಗೂ ಸಿಗಲ್ಲ ಇಂಥ ಒಳ್ಳೆ ಆಪರ್ಚುನಿಟಿ ನಿಮಗೆ ಸಿಕ್ಕಿದೆ. ಹೆಂಗೆ ಅನಿಸ್ತಾ ಇದೆ ಇಲ್ಲಿ ಬಂದಿರೋದಕ್ಕೆ? ಹೌದು, ಖಂಡಿತ. ಯಾಕೆಂದರೆ ಫಸ್ಟ್ ಆಫ್ ಆಲ್ ಸರ್ ಥ್ಯಾಂಕ್ ಯು. ಈ ಮೂವಿಲಿ ಮಾಡಿದ್ರಿಂದ ನನಗೂ ಇಲ್ಲಿ ಬಂದು ಪ್ರಮೋಟ್ ಮಾಡೋಕ್ಕೆ ಅವಕಾಶ ಈ ವೇದಿಕೆ ಮೇಲೆ ಬರೋಕ್ಕೆ ಸಿಕ್ತು. ಎರಡನೇದು ತುಂಬ
ಕಲರ್ಫುಲ್ ಆಗಿ ಸೂಪರ್ ಆಗಿ ಎಂಜಾಯ್ ಮಾಡ್ತೀನಿ ನಂಗೆ ಗೊತ್ತು. ಸೊ ಹೆಂಗೆ ಸಿಕ್ತು ಅಂತಂದ್ರೆ ಹಾಗೆ ಸಿಕ್ತು, ಲಕ್ಕಿ ಅಷ್ಟೇ. ವೆರಿ ನೈಸ್. ಬಟ್ ಮುಗುಳ್ನಗೆಲ್ ನೀವೇನ್ ಮಾಡಿದ್ದೀರಾ? ಯಾರಿಗೆ ಹೊಗೆ ಹಾಕಿದ್ದೀರಾ? ಅದಕ್ಕೆಲ್ಲ ನೀವು ಸಿನಿಮಾ ನೋಡ್ಬೇಕಪ್ಪ. ಏನ್ ಆನ್ಸರ್ ಹೇಳಿದ್ರಿ? ಹೊಡಿರಿ, ಚಪ್ಪಾಳೆ ಹೊಡಿರಿ. ಸೊ ಖಂಡಿತವಾಗ್ಲೂ ಮುಗುಳ್ನಗೆಯ ಬಗ್ಗೆ ಇನ್ನಷ್ಟು ಹೆಚ್ಚು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ಶೋ ಉದ್ದಕ್ಕೂ ಇವ್ರನ್ನ ಕೇಳ್ತಾನೆ ಇರ್ತೀವಿ. ಬಟ್ ಸದ್ಯಕ್ಕೆ ನನ್ನ ಚರ್ಮದಲ್ಲಿ ಹೊಲ್ದಿರೋ ಅಂತ ಚೇರ್ಸ್ ನಿಮ್ಗಾಗಿ ಕಾಯ್ತಾ ಇದೆ. ದಯವಿಟ್ಟು ಆಸೀನರಾಗಬೇಕು ಅಂತ ಕೇಳ್ಕೊತೀನಿ. ಶೀತಲ್, ಮನಿ ಈಸ್ ವೆರಿ ಇಂಪಾರ್ಟೆಂಟ್, ಏನಂತ್ಯ? ನಿಜ ಅದು, ಬಟ್ ಅದನ್ನ ಇವಾಗ ಯಾಕೆ ಹೇಳ್ತಾ ಇದೆಯಾ? ನೋಡು, ಮನಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದನ್ನ ಈ ಸ್ಕಿಟ್ ನೋಡಿದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಲೆಟ್ಸ್ ವೆಲ್ಕಮ್ ಪಂಚ್ ಪಂಟರ್ಸ್ ಆನ್ ಸ್ಟೇಜ್. ಬಂತು ಬಂತು, ಇರ್ರಿ ನಂದು ಮುಗೀತು. ಅಯ್ಯೋ ಬಂತು ಬಂತು. 2 ನಿಮಿಷ ತಡೀರಿ, ಉಜ್ತಾ ಇದ್ದೀನಿ. ಏನ? ಟಾಯ್ಲೆಟ್ನ. ಅಯ್ಯೋ ಬನ್ರಿ, ಬೇಗ ಬರ್ರಿ. ನೀರನ್ನ ಮಿತವಾಗಿ ಬಳಸಿ. ನಾ ಬಂದು ಕುಂತಾಗ ರೀ ಇಡ್ರಿ. ಇಟ್ನಲ್ಲ. ಅದೆಲ್ಲ ಕೇಳಿದ್ದು ಚಿಲ್ರೆ ಇಡಿ ಅಂತ. ಚಿಲ್ಡ್ರನ ಚೇಂಜ್ ಇಲ್ಲ ಕಣ್ರಿ. ಹಲೋ ಹಲೋ, ಟೀ ಅಂಗಡಿ ಹೋಗಿ ಲೆಕ್ಕ ಬರ್ಸೋರ್ ನೋಡಿದೀನಿ. ಟಾಯ್ಲೆಟ್ ಬಂದು ಲೆಕ್ಕ ಬರೆಸ್ತಿರಲ್ರಿ, ನಾವ್ ತಿನ್ನೋದ್ ಬೇಡವಾ? ತಿನ್ರಿ. ಅದೆಲ್ಲ ಹೊಟ್ಟೆ ತುಂಬಾ ನಾವ್ ತುಂಬ್ಕೊಳ್ಳೋದ್ ಬೇಡವಾ? ಹೊಟ್ಟೆ ತುಂಬಾನೇ ತಿನ್ರಿ, ತಗೊಳ್ರಿ. ಚೇಂಜ್ ಇಲ್ಲ ಅಂತ ಹೇಳ್ದ ಅಷ್ಟೇ, ಆಮೇಲೆ ಕೊಡ್ತೀನಿ ಬಿಡಿ. ಸರಿ ಸರಿ, ನೀವೇನ್ ಕೆಲಸ ಮಾಡೋದು? ಅದೇ ಸರ್, ಟಾಯ್ಲೆಟ್ ಸ್ವಚ್ಛ ಮಾಡೋದು, ಬಸ್ ಸ್ಟ್ಯಾಂಡ್ ಕ್ಲೀನ್ ಮಾಡೋದು. ಬನಾನ, ನಿಮ್ ಕೆಲ್ಸ ಹೆಂಗಿದೆ ಅಂದ್ರೆ ಫಸ್ಟ್ ನೈಟ್ಗೆ ಮುಂಚ ರೆಡಿ ಮಾಡ್ದಂಗೆ, ಬೆಳಿಗ್ಗೆ ಕೆಟ್ಟೋಗುತ್ತೆ ಅಂತ ಗೊತ್ತಿದ್ರು ರೆಡಿ ಮಾಡ್ಲೇಬೇಕು. ಸರಿ ಸರಿ, ಮ್ಯಾಚಸ್ ಇದ್ರೆ ಕೊಡ್ರಿ. ಅಯ್ಯೋ ಮ್ಯಾಚಸ್ ಇಲ್ಲ ಸರ್. ಹೌದು, ಮ್ಯಾಚಸ್ ಇಲ್ವಾ? ಮ್ಯಾಚಸ್ ಇಲ್ಲ ಅಂದ್ಮೇಲೆ ಸಿಗರೇಟ್ ಏನಕ್ಕೆ ಸರ್? ಲೈಟ್ರ್ ಇತ್ತು. ಏನ್ರಿ ನೀವು ಲೈಟರ್ ತಗೊಂಡು ಏನ್ ಮಾಡ್ಲಿ? ಸಿಗರೇಟ್ ಇಲ್ವಲ್ಲ ಸರ್? ನನ್ನ ಹತ್ರ ಸಿಗರೇಟು ಇತ್ತು. ಒಳ್ಳೆ ಚಿಲ್ಡ್ರನ್ ಮಗನ್ ಸವಾಸ ಆಯ್ತು. ಸಿರುಂಡೆ ಪಾವಗಡ ರಘು ಲಾಗು. ಅಯ್ಯ ನಿನ್ನ ಮಂಜು ನೀನೇನೋ ಇಲ್ಲಿ? ನೀನೇನೋ ಇಲ್ಲಿ? ಇದೇ ಟ್ರಿಪ್ ಟ್ರಾನ್ಸ್ಫರ್ ಆಯ್ತು ಕಣ. ನಂದು ಇದೇ ಟ್ರಿಪ್ ಕಣ. ಯಾವ ಗಾಡಿನೋ? ಅದೇ ನಮ್ಮ ಮಾಮೂಲಿ ಸೆಟ್ಲ್ ಗಾಡಿ, ಮೈಸೂರು ಬೆಂಗಳೂರು. ಅಯ್ಯೋ ನಿನ್ನ, ಅದಕ್ಕೆ ನಾನು ಬಂದಿರೋದು. ಒಳ್ಳೆ ಕೆಲ್ಸ ಆಯ್ತು ಬಿಡು. ಎಲ್ಲ ನಿನ್ನ ಹಳೆ ನಂಬರೇ ಇಲ್ಲ? ಹಳೆ ಡವ್ ಜೊತೆನೆ ಹೊಂಟೋಯ್ತು. ಇನ್ನೂ ಬಿಟ್ಟಲ್ವಾ? ಎಷ್ಟ್ ದಿವಸ ಆಯ್ತು ನಿನ್ನ ನೋಡಿ. 6 ಗಂಟೆ ಗಾಡಿ ಅನ್ಸುತ್ತೆ. ಟೈಮ್ ಆಯ್ತು, ತುಂಬಾ ದಿನ ಆಯ್ತು. ಬಾ, ಒಂದು 990 ಹಾಕಣ. ಕೈ ಏನ ಮಾತಾಡ್ತಾ ಇದ್ಯಾ ನೀನು? 990 ಹಾಕನಂತೆ. ಯಾಕೋ ಕುಡಿಯೋದ್ ಬಿಟ್ಬಿಟ್ಟ? ಪುಲ್ಲ ಯಾಕನ್ ಬಾರೋ. ಅಯ್ಯೋ ನಿನ್ನ. ಸರ, ಯಾರೋ ನಿನ್ ಬಾಮೈಕ್ಳು ಬಂದ್ರು ನೋಡು. ಬಾಮೈಕ್ಲ್ ಆಗಿದ್ರೆ ಬಾವ ಅಂತ ಕರೀತಾ ಇರ್ಲಿಲ್ವಾ? ನಿನ್ ಬಾಮೈಕ್ಲ್ ಇರ್ಬೇಕು. ನನ್ಗೆ ಎಲ್ಲಿಂದ ಬಾಮೈಕ್ಳು? ನನ್ಗಿರೋದು ಒಬ್ಳೇ ನಾದ್ನಿ ಅಲ್ವಾ? ಚೆನ್ನಾಗವಳ. ಜಾಗ್ಗನ್ ಫಿಕ್ಸ್ ಮಾಡಿದೀನಿ. ಯಾರ ನೀವು? ಸರ್ ನಾವು. ನೀವು ಸರ, ನನಗೆ ಚೇಂಜ್ ಆಗ್ಬೇಕಾಗಿತ್ರಿ. ಕರೆಕ್ಟ್ ಕಣ. ಈ ಭೂಮಿ ಮೇಲೆ ಹುಟ್ಟಿದ್ದ ಪ್ರತಿಯೊಬ್ಬ ಮನುಷ್ಯನು ಚೇಂಜ್ ಆಗ್ಲೇಬೇಕು. ಬಾಯ್ಲಿ ನೋಡು, ಈ ಪ್ರಪಂಚ ವಿಶಾಲವಾಗಿದೆ. ಈ ಪ್ರಪಂಚ ಒಂಥರ ಮಿರರ್, ಕನ್ನಡಿ ಇದ್ದಂಗೆ. ನೀನ್ ಅದನ್ನ ನೋಡ್ಬೇಕ್ರೆ ನಿನ್ ನೋಡೋಗುತ್ತೆ. ಅಷ್ಟೇ ಪ್ರಪಂಚ. ಲೇ ಮುಂಜಾ, ಉಪೇಂದ್ರನ್ ಡೈಲಾಗ್ ಎಲ್ಲ ಹೊಡೆದ್ ಕಲ್ತ್ಕೊಬಿಟ್ಟಿದ್ಯಲ್ಲೋ. 4 ಎಪಿಸೋಡ್ ಇಲ್ದಿದ್ದಕ್ಕೆ ಈ ರೇಂಜಿಗೆ. ಇಲ್ಲಾಂದ್ರೆ ಕ್ಯಾರೆಕ್ಟರ್ ಕೊಡಲ್ಲ ಬಾರೋ. ಸರ್, ನಮಗೂ ಚೇಂಜ್ ಆಗ್ಬೇಕಾಗಿತ್ತು. ಸೇರುಂಡೆ, ಅದೇ ಡೈಲಾಗ್ ನೀನೊಂದ್ಸರಿ ಹೇಳು. ನೋಡು ನೋಡು ನೋಡು, ಈ ಪ್ರಪಂಚ. ಅವ್ನು ಹೇಳಿದ್ನಲ್ಲ, ಕೇಳಿಸ್ಕೊಂಡಿದೀನಿ. ಕ್ಯಾರೆಕ್ಟರ್ ಕೊಟ್ಬಿಟ್ಟು ಡೈಲಾಗ್ ಕಟ್ ಮಾಡ್ಬಿಟ್ರಲ್ಲ. ಸರ, ನಾನು ಹೇಳಿದ್ದು ಈ ಟಿಕೆಟ್ ಚಿಲ್ಡ್ರ ಬೇಕು. ಎಷ್ಟೋ ಕೊಡ್ಬೇಕು? 5 ರೂಪಾಯಿ. ನನಗೆ 2.5. ನನಗೆ 2.5. ಅವಂದ್ ಯಾವ ಊರ್ಲ? ಓರಿ ಬೇಕಂತೆ. ಓರಿ ಎಲ್ಲ ಕಣೋ, 2.5 ಅಂದಿದ್ದು. ಕೊಡೋ 5 ರೂಪಾಯಿಗೆ ಇಬ್ರು ಕರ್ಕ ಬಂದಿದ್ಯಲ್ಲ ಪಂಚಾಯತಿಗೆ. ಸರ, ಅವ್ರ ಯಾರು ನನ್ಗೆ ಗೊತ್ತಿಲ್ರಿ. ನಂಗೆ 5 ರೂಪಾಯಿ ಚೇಂಜ್ ಬೇಕು. ನನಗ ಹೌದಾ? ನನಗೆ 2.5 ಬೇಕು. ನನಗೂ 2.5 ಬೇಕು.
ತಿರ್ಗಾದ ಡೈಲಾಗ್ ಹೇಳ್ತಾರೋ ನಡಿಯೋ ನಮ್ ರೊಕ್ಕ ಅಂದ್ರೆ ಆಟ ಖಬರ್ ಅಂತ ಮಾಡ್ಕೊಂಡ್ರಿ ನನಗ್ ಚೇಂಜ್ ಬೇಕಾ 5 ರೂಪಾಯಿ. ಇವ್ರೇನೋ ಇವರು ಒಂದೇ ಮೈಕ್ ಹಾಕೊಂಡಿರ್ತಾರ 3 ಜನ ಮಾತಾಡ್ತಾವ್ರೆ. ಚೇಂಜ್ ಇಲ್ಲ ಅಂದ್ರೆ ಹೆಂಗ ಕೊಡಕ್ಕಾಗ್ತಾ? ಚೇಂಜ್ ಕೊಡಿ ಸರ್, ನನಗೂ ಕೊಡಿ ಸರ್. ಲೇ ಮಂಜ, ಲ್ಯಾಗ್ ಮಾಡ್ಬೇಡ ಕಣೋ. ನೀನ್ ಚಿಲ್ರೆ ಕೊಟ್ಟಿಲ್ಲ ಅಂದ್ರೆ ಇನ್ನು ಯಾವ್ಯಾವ ರಂಧ್ರದಿಂದ ನೀರ್ ಹರಿಸ್ತಾರೋ ಗೊತ್ತಿಲ್ಲ. ತಗೊಳ್ರ, ಎಲ್ರು ಶೇರ್ ಮಾಡ್ಕೊಳ್ರ. ನೀವೇನ್ರಿ ಒಳ್ಳೆ ಕುಂತಿ ಪಾಂಡವ್ರು ಕೊಟ್ಟಂಗ್ ಶೇರ್ ಮಾಡ್ಕೊಳ್ರಿ ಅಂತೀರಲ್ಲ. ನೋಟ್ ಹರ್ದತಿ ಅಂಗಡಿ ಕೂಡ ಹೋಗುತ್ತೆ. ಅಂಗಡಿಗ ಗಾಳಿಗೆ ಬಿಟ್ರು ಹೋಗಲ್ಲ ಇದು. ಚೇಂಜ್ ಇದೆಯಲ್ಲ, ನೀನ್ ಲಾಗ್ ಮಾಡ್ಬೇಡ. ತಗೊಳಪ್ಪ, ತಗೊಳ ಸರ್. ನಮ್ ಚೇಂಜು ಅವನು ಕೊಟ್ಟಿಲ್ವೇನ? ಇಸ್ಕೋ, ನಡಿ ಟೀ ಕುಡ್ಕೊಬ್ರಕ್ಕ. ಹಲೋ, ಚೇಂಜ್ ಕೊಡ್ರಿ. ಚೇಂಜ್ ಕೊಡು, ಚೇಂಜ್ ಕೊಡ್ರಿ. ಇರಲ್ಲ, ನನ್ನ ಹತ್ರನ ಚೇಂಜ್ ಇಲ್ಲ. ಏನ್ ಮಾಡೋದು ಈಗ? ನಿಂತು ಲಬ 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 ಇಕ್ಕೋ. ನನಗೇನ್ ಹೇಳ್ತಿ? ಚೇಂಜ್ ತಂದು ಕೊಡು. ಅಂಗಡಿಯಲ್ಲಿ ಚಾಕ್ಲೇಟ್ ತಗೊಂಡು ಚಿಲ್ಡ್ರೆ ತಾನೆ ಹೋಗಿ. ಇಲ್ಲ ಇಲ್ಲ, ಚಾಕ್ಲೇಟ್ ತಿಂದ್ರೆ ಹಲ್ಲು ಉಳಕಾವ್. ಹಂಗಂದ್ರೆ ಸಿಗರೇಟ್ ಸೇದಿ ತಗೊಂಡು ಬಾ. ಅಸ್ತಮ ಐತ, ಅಸ್ತಮ. ಹೋಗ ಒಂದ್ ಜ್ಯೂಸ್ ಹಾಕಿ ಕುಡ್ದು ಬನ್ನಿ. ಜ್ಯೂಸು ಹೈ ಶುಗರ್ ಅದು. ಲೇ ರೋಗಗ್ರಸ್ತ ಪಾಪಿ, ನಮ್ ಚೇಂಜ್ ಕೊಡು. ಕ್ರಿಕೆಟ್ಗೆ ಬಾಲ್. ಒಂದು ಐಡಿಯಾ ಮಾಡೋಣ. ಹಿಂದ ರೆಸ್ಟೋರೆಂಟ್ ಐತಿ, ಅಲ್ಲಿ ಚೇಂಜ್ ಇಸ್ಕೊಂಡು ಮುಂಜಾನೆ 6 ಗಂಟೆ ಬಸ್ ಎದ್ದು ಓಡೋಗ್ಬಿಡೋಣ. ನಡಿ ನಡಿ ನಡಿ, ಬನ್ನಿ ಬನ್ನಿ ಬನ್ನಿ. ಏನೇ ಹೇಳ, ಈ ಹಳ್ಳಿ ಊಟದ ಮುಂದೆ ಯಾವ್ದು ಇಲ್ಲ ಕಣ. ಏನೋ ಮುದ್ದೆ ಬಸ್ಸಾರು ಸಾಕತ್ತಾಗಿತ್ತು. ಮಂಜ, ಈ ನೀರ್ ಕುಡಿದೇ ಇರ್ಬೋದು ಕಣ, ಆದ್ರೆ ಬಿಡದೇ ಇರಕ್ಕಾಗಲ್ಲ. ಹೇಗೆ ಸಿಂಕಾಗ್ತಾ ಇಲ್ವಲ್ಲ. ಮುಂಗಾರು ಮಳೆಯೇ ಏನು ನಿನ್ನ ಹನಿಗಳ ಲೀಲೆ. ಈಗ ಸಿಂಕಾಯ್ತು. ಮಳೆ ನಿಂತು ಹೋದ ಮೇಲೆ ಹನಿಯೊಂದು ಮೂಡಿದೆ. ಸಮಾಧಾನ ಆಯ್ತಾ? ಆಯ್ತು ಕಣ. ಏನಾಯ್ತೋ ಇದೇನಾಯ್ತೋ ವಿಧಿಯಾಟ ಏನಾಯ್ತು. ಲೇ ಮಂಜ, ತೀರ್ಥಳ್ಳಿ ತಿಪ್ಪೆ ಸ್ವಾಮಿಗಳು ತೀರ್ಥ ಕುಡಿದು ತಿಪ್ಪೆಲ್ ಬಿದ್ದಂಗ ಅವ್ರೆ. ಏನಾಯ್ತು ಕೇಳು. ಓ ಸ್ವಾಮಿಗಳು, ಏನ್ ಸಮಾಚಾರ? ನಿಂಗ ಅದೆಲ್ಲ ಗೊತ್ತಾಗಲ್ಲ, ಸುಮ್ನೆ ಇರ್ ಮಗ. ಸ್ವಾಮಿ ಬಲ್ಲಿ ಇಲ್ಲಿ. ಮಗು ಹುಟ್ಟಿದ್ಮೇಲೆ ತಾನೇ ಗಂಡು ಹೆಣ್ಣು ಅಂತ ಗೊತ್ತಾಗೋದು. ನಮ್ಗೆಲ್ಲ ಗೊತ್ತಾಗ್ತದೆ ಹೇಳ್ರಿ. ಅದು ಪಕ್ಕದ ಬೀದಿಲಿ ಮಾನವ ಹಕ್ಕುಗಳ ಬಗ್ಗೆ ಹೋರಾಟ ಆಗ್ತಿತ್ತ. ಏನೋ ಜೋಸಲ್ಲಿ ಯಾದಿಗೆ ಯಾದೇ ಕೊಟ್ಟು ಹೋರಾಡೋಣ ಅಂತ ಹೋದೆ, ತಲೆಗೆ ಹೊಡೆದ್ ಬಿಟ್ರು ಕಣು. ತಾತ, ನಿಮ್ಮ ಮೊಮ್ಮಗ ಬರ್ತಾವನೆ. ನಮ್ಮ ಮೊಮ್ಮಗಂಗ್ ನಾನ್ ಬರೋದ್ನೇ ಹೇಳ್ಬೇಡ ಕಣು. ನಾ ಹೋರಾಟ ಮಾಡಿದ್ ನೋಡಿದ್ರೆ ಅವ್ನು ಫೀಲ್ ಮಾಡ್ಕೊಬಿಡ್ತಾನೆ. ನಾ ಅಲ್ಲಿ ಕೂತಿರ್ತೀನಿ. ಸುಳ್ಳೇ ಸುಳ್ಳು ಇವನು ಸ್ವಪ್ನ ಥಿಯೇಟರ್ ಇಂದ ಬರ್ತಾವನ. ಯಾವ ಸಿನಿಮಾಗ ಹೋಗಿದ್ದ? ಸಕಿಲ ಸಿನಿಮಾಗ ಹೋಯ್ದೆ ಮಗ. ಚೆನ್ನಾಗಿತ್ತ ಡಬ್ಬಾ ಫಿಲಮ್ ಆದ್ರೂ ಒಂದ್ ಸೀನ್ ಇತ್ತು ಮಗ. ಹೀರೋ ಹೀರೋಯಿನ್ ಇಬ್ರು ಸೇರಿ ಇನ್ನೇನೋ ಏನೋ ಶುರು ಮಾಡ್ಬೇಕು ಅನ್ನೋಷ್ಟಲ್ಲಿ ಸೀನ್ ಕಟ್ ಆದ್ರೆ ಹೀರೋಯಿನ್ ಆ ಕಡೆಯಿಂದ ತಲೆ ಒರ್ಸ್ಕೊಂಡ್ ಬರ್ತಾ ಇರ್ತಾಳೆ ಮಗ. ಕ್ಲೈಮ್ಯಾಕ್ಸ್ ಇತ್ತು ಸೂಪರ್ ಮಗ. ಬಿಸಿ ಎಣ್ಣೆ ಬಾಂಡ್ಲಿ ಒಳಿಕೆ ಲೆಗ್ ಪೀಸ್ ಬಿದ್ದಷ್ಟೇ ಖುಷಿ ಆಯ್ತದೆ ಮಗ. ಅದ್ ಕೇಳಿದ್ರೆ ಹೀರೋ ಹೀರೋಯಿನ್ ಇಬ್ರು ಸೇರಿ ಓಡಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ಕೊಂಡು ಇನ್ನೇನು ಕಿಸ್ ಮಾಡ್ಬೇಕು. ಮುಂದ್ಗಡೆ ಚೇರಲ್ಲೊಬ್ಬ ಮುತ್ಕ ಎದ್ದು ನಿಂತ್ಕೊಬಿಟ್ಟ. ನೀನ್ ಅವಾಗ್ಲೇ ಹಂಗೆ ಇನ್ನು ಇವಾಗ ಸುಮ್ನೆ ಬಿಟ್ಟಿರ್ತೀಯ? ಬಿಡ್ತೀನಿಲ್ಲ ಮಂಜ. ಅಲ್ಲಿದ್ದ ಟೆನ್ಷನ್ಗೆ ನನ್ನ ಮಗನ್ ಚೇರ್ ತಗೊಂಡ್ ನೋಡ್ಬೇಕು. ಲೇ ಬಡೆಯಿಂದ ಏನೋ ಸೀನ್ ಚೆನ್ನಾಗಿತ್ತು ಅಂತ ಜೋಸಲ್ಲಿ ಎದ್ ನಿಂತ್ಕೊಂಡ್ ಸಿಲ್ಲೆ ಹೊಡಿಯಕ್ ಹೋದ್ರೆ ಒಂದೇ ಒಂದು ಕಿಸ್ ಮಿಸ್ ಆಗ್ತದಂತ ಗೆಸ್ ಮಾಡಕ್ ಆಗದೆ ಇರೋ ಜಾಗದಲ್ಲಿ ಹೊಡೆದ್ಬಿಟ್ಟಲ್ಲೋ. ಹೊಡೆದ ತಲೆಗಲ್ವಾ? ಲೋ, ನೀನ್ ಹೊಡೆದಿದ್ದ ತಲೆಗೆ ಚೇರ್ ಎತ್ತ ಪೋರ್ಸಲ್ ಬಿದ್ದಿದೆ ಬೇರೆ ಕಡೆ. ಒಂದು ಅಲ್ಲಿಗೆ ಹಾಕ್ಸ್ತೀನಿ. ಇನ್ಮೇಲೆ ನೀನು ಒಬ್ಬೊಬ್ಬನೇ ಹೋಗ್ಬೇಡ ಫಿಲಮ್ಗೆ. ಮತ್ತೆ ನನ್ನ ಕರಿ, ನಾನು ಜೊತೆಲಿ ಬರ್ತೀನಿ. ನಂಗೊಂದ್ DVD ತಂದ್ ಕೊಡ, ಮನೇಲೆ ಕೂತ್ಕೊಂಡು ಎಲ್ಲ ನೋಡೋಣ. ಆಯ್ತು ಮಂಜ, ಹುಣಸೆ ಮರ ಮುಪ್ಪಾದ್ರು ಹುಳಿ ಮುಪ್ಪಾಗಿಲ್ಲ ಅಂತಾರಲ್ಲ, ಹಂಗಾಯ್ತು. ತಳಿ ಅವು ಏನ್ ಮಾಡೋಣ? ಬಾ, ಗಾಡಿ ಹೀಟ್ರಿಗೆ ನೀರ್ ಹಾಕಿವಂತ ಒಂಚೂರು. ನಡಿ ನಡಿ ನಡಿ. ಲೇ ಅನಕೊಂಡ, ಆ ಹಬ್ಬ ಬೆಳೆಸ್ಬೇಕು. ನೀನ್ ಸರ್ಕೊಳ್ಳೋ ಮುಳ್ಹಂದಿ. ದಸರಾ ಆನಿ ಇದ್ದಂಗದಲ್ಲ, ನನಗ್ ಮುಳ್ಹಂದಿ ಅಂತ. ಕಲರ್ ಮಾತ್ರ ನಂದು, ಮುಖ ಮಾತ್ರ ಅವ್ರ ಅಪ್ಪನ ತರನೇ ತೂತ್ ಜರಡಿ. ಅವನ ಅಪ್ಪನ ಮಗ ಕಣೆ, ಅವನ ಅಪ್ಪನ ಮಗ ಅವ. ಏಯ್
ಅಲ್ಲಿ ಬಸ್ ಕಾಣ್ತಾ ಇದೆಯಲ್ಲ ಇನ್ನು ಅರ್ಧ ಗಂಟೆಯಲ್ಲಿ ಇಲ್ಲಿಂದ ಹೋಗುತ್ತೆ. ನೀನು ಆ ಹೆಬ್ಬಾವುಗಳನ್ನ ಕಟ್ಕೊಂಡು ಡೈರೆಕ್ಟ್ ನಿನ್ನ ತವ್ರ ಮನೆಗೆ ಹೋಗ್ಬಿಡು, ವಾಪಸ್ ಬರಲೇಬೇಡ. ನಮ್ಮಮ್ಮ ಹೇಳಿದಾರೆ ನಿಮ್ಮನ್ನು ಕರ್ಕೊಂಡೇ ಬಾ ಅಂತ ಹೇಳಿ, ನೀವು ತೆಪ್ಪಕ್ ಬನ್ನಿ. ನಾನು ನಿಮ್ಮನಿಗೆ ಸತ್ರು ಬರಲ್ಲ. ಅಯ್ಯ ಬರೀ ಮಾತಲ್ಲೇ ಹೇಳಿದ್ದಾಯ್ತು. ನೀ ನಿಜವಾದ ಗಂಡಸೆ ಆಗಿದ್ರೆ ಒಂದ್ಸಲನಾರು ಸತ್ತು ತೋರ್ಸು. ನಾನು ಯಾಕೆ ಸಾಯ್ಲಿ? ನೀನ್ ಹಿಂಗೆ ಆಡ್ಕತಾ ಇರು, ಇನ್ಯಾವಳ ಕಟ್ಕೊಂಡು ದೇಶಾಂತರ ಹೊಂಟೋಯ್ತೀನಿ. ಅಯ್ಯೋ ಬಿಟ್ಟು ಬಿಟ್ಟು ಅನ್ರಿ, ಹಾಗೆಲ್ಲ ಮಾತಾಡ್ಬೇಡಿ. ಏನೇ ಬಿಡ್ತು ಅನ್ನೋದು ನಿನ್ ಬಾಯಿ ಮಣ್ಣಾಕ. ನಿನ್ ಕಟ್ಕೊಂಡಾಗಿಂದ ಪಡ್ತಾ ಇರೋ ಕಷ್ಟ ಒಂದ ಎರಡ. ನಿನ್ ಭಾರ ತಡೆಯೋ ಬದ್ಲು ಆಗುಂಬೆ ಘಾಟಿಂದ ಬಿದ್ದು ಸಾಯೋದೇ ವಾಸಿ. ಸಾಯಕ್ಕೆ ಅಷ್ಟು ದೂರ ಯಾಕ್ರಿ ಹೋಗ್ಬೇಕು? ನಮ್ಮ ಮನೆ ಪಕ್ಕನೆ ಹಾಳ್ ಬಾವಿ ಇಲ್ಲ, ಅಲ್ಲೇ ಬಿದ್ದು ಸಾಯ್ರಿ. ಬರೋ ಇನ್ಶೂರೆನ್ಸ್ ದುಡ್ಡಲ್ಲಿ ನಾನು ನನ್ನ ಮಕ್ಳು ಪಿಜ್ಜಾ ಬರ್ಗರ್ ತಿನ್ಕೊಂಡು ನೆಮ್ಮದಿಯಾಗಾರ ಇರ್ತೀವಿ. ಆಡ್ಕತಿಯ ಕಣೆ, ನಾನು ಆಡ್ಕತಿಯ. ಯಾಕಂದ್ರೆ ನಾನು ಸರಿ ಇಲ್ಲ, ನಾನು ಸರಿ ಇಲ್ಲ. ನಿಲ್ಲಿಸ್ರೆ, ನಾನು ಸರಿ ಇಲ್ಲ. ಏನ್ ನಿಮ್ ಪ್ರಾಬ್ಲಮ್? ಹೇಳಿದ್ನಲ್ಲ ನಾನು ಸರಿ ಇಲ್ಲ. ನಿಮ್ ಹುಟ್ಟಿರೋ ನೋಡಿದ್ರೆ ಗೊತ್ತಾಯ್ತು ನೀನ್ ಸರಿ ಇಲ್ಲ ಅಂತ. ಆಯ್ತಲ್ಲೇ ಬೀದಿ ನಾಯಿಗಳೆಲ್ಲ ನಾನು ಆಡ್ಕೊಂಡಂಗ ಆಗ್ಬಿಟ್ಟಲ್ಲೇ. ನಿನ್ ಬಾಯಿ ಮಣ್ಣು ಹಾಕ. ಸರ್ ನೀವಿಬ್ರು ನಂಗೆ ಸಪೋರ್ಟ್ ಮಾಡ್ಬೇಕು ಸರ್. ನಾನ್ ಸಪೋರ್ಟ್ ಮಾಡ್ತೇನೆ, ಸುಮ್ನೆ ಯೋಚನೆ ಮಾಡಿ ಸರ್. ನಮ್ಮಿಬ್ರು ಜೋಡಿ ಒಂದ್ ಮಾಡಕ್ ಬಂದಿರೋ ಎಷ್ಟೋ ಜೋಡಿಗಳು ಫ್ರೆಂಡ್ಸ್ ಎಲ್ಲ ದೂರದರ ಆಗಿ ಹೋಗಿದ್ದಾರೆ. ನಮ್ದು 20 ವರ್ಷದ ಫ್ರೆಂಡ್ಶಿಪ್ ರೀ. ನಾವ್ ಯಾವತ್ತು ಜಗಳ ಆಡಿಲ್ಲ, ಮಾಡೋದು ಇಲ್ಲ. ನೋಡಿ ಸರ್, ಹೊತ್ತಲ್ಲಿ ಹೆಂಡತಿನ ಬಸ್ ಸ್ಟ್ಯಾಂಡ್ ಕರ್ಕೊಂಡ್ಬಂದು ತವ್ರ ಮನೆಗೆ ಹೋಗು ಅಂತ ಹೇಳ್ತಾನಲ್ಲ, ಈ ಗಂಡ ಜನ್ಮಕ್ಕೆ ನಾಚಿಕೆನೇ ಇಲ್ವಾ? ನಮ್ಗೆ ಎಲ್ಗೆ ನಾಚ್ಕೊಳಕ್ ಬಿಡ್ತೀರಾ? ನಿಮ್ ಬಾಯಿಗೆ ಮಣ್ಣಾಕ. ನಾವ್ ನಿಮಗ್ ಮುತ್ತು ಕೊಟ್ರು, ನೀವು ನಮಗ್ ಮುತ್ತು ಕೊಟ್ರು, ಎರಡಕ್ಕೆ ಸೇರಿ ನೀವೇ ನಾಚ್ಕತ್ತೀರಲ್ಲೇ. ನಮ್ಮಪ್ಪ ಹೇಳಿದ್ದಾರೆ ಎಲ್ಲದಕ್ಕೂ ನಾಚ್ಕೋಬೇಕು ಅಂತ. ಸರ್ ನನಗೆ ಫಸ್ಟ್ ಟೈಮ್ ಅಲ್ಲಿ ಹೆಣ್ಣು ನೋಡಕ್ ಹೋದಾಗ ಹಾಲು ಅನ್ನ ಸಿಕ್ಕರೆ ಸಾಕು ಅನ್ಕೊಂಡಿದ್ದೆ ಸರ್. ಇವರಪ್ಪ ಹಾಲು ಅನ್ನ ಚಿತ್ರಾನ್ನ ತೂತುವಡ ಏನೇನೋ ಕೊಡ್ತಾನೆ ಅಂತ ಹೇಳಿ ಖಾಲಿ ಪಲಾವ್ ಕೊಟ್ಟು ಕಳ್ಸಿದಾನೆ ಸರ್. ಯಾಕ್ರಿ ಕೇಳಿದ್ಮೇಲೆ ಕೊಡ್ಬೇಕು ತಾನೇ? ನೀನ್ ಕಮ್ಮಿ ಏನು? ನಮ್ಮಪ್ಪ ನಾ ಬರುವಾಗ ನನ್ ತೂಕದಷ್ಟೇ ವರದಕ್ಷಿಣೆ ಒಡವೆ ಎಲ್ಲ ಕೊಟ್ಟು ಕಳ್ಸಿದ್ರೆ 1 ತಿಂಗಳಲ್ಲಿ ನುಂಗಿ ನೀರ್ ಕೊಡ್ತೀಯಲ್ಲೋ? ನಾನಲ್ಲ ಸರ್ ಹಾಗೆಲ್ಲ ಮಾಡಿ. ನನ್ನ ಮಗನೇ ವರದಕ್ಷಿಣೆ ತಗೊಳ್ಳೋ ತಪ್ಪಲ್ವೇನೋ? ನೋಡ ನನ್ನ ಫ್ರೆಂಡ್ ನೋಡಿ ಕಲಿಯ. ರಘು ನೀನು ಮದ್ವೆ ಆಗಿದ್ಯಾ? ಅವ್ನು ವರದಕ್ಷಿಣೆ ತಗೊಂಡಿದ್ದ ನನ್ ಕೇಳ. ನಮ್ಮ ಮಾವ ಕೊಟ್ಟನಲ್ಲ ಇಷ್ಟಿಷ್ಟು ವರದಕ್ಷಿಣೆ. ಏನಂದೆ? ನಮ್ಮ ಮಾವ ವರದಕ್ಷಿಣೆ ಕೊಟ್ಟವನೇ. ಅಯ್ಯೋ ನಾಯಿ ನನ್ನ ಮಗನೇ. ಏನಂದೆ? ನಾಯಿ ನನ್ನ ಮಗ. ಯಾರಿಗೆ ನಾಯಿ ಅಂದೆ? ನಿನಗೆ ಕಣ. ಉತ್ತಾಯಿ ನನ್ನ ಮಗನೇ. ಅರ್ಧೋಗಿರೋ ನಾಯಿ. ಕಿತ್ತೋದಾಯಿ ನನ್ನ ಮಗನೇ. ಅರ್ಧೋಗಿರೋ ನಾಯಿ ನನ್ನ ಮಗನೇ. ಲೇ ದಿಗ್ಗಜರು ಪಿಕ್ಚರ್ ಅಲ್ಲಿ ಅಂಬರೀಷ ವಿಷ್ಣುವರ್ಧನ್ ಇದ್ದಂಗಿದ್ರಲ್ಲೇ ಅವ್ರ ಮಧ್ಯೆನೆ ಜಗಳ ತಂದ್ಬಿಟ್ಟಲ್ಲೇ. ನಾನ್ ನಿನ್ ಜೊತೆ ಬದುಕಲ್ಲ ಕಣೆ, ನಾನ್ ಸಾಯ್ತೀನಿ. ಅಯ್ಯೋ ಬಿಟ್ಟು ಅನ್ರಿ, ಹಾಗೆಲ್ಲ ಮಾತಾಡ್ಬೇಡಿ. ಸರ್ ಬಿಡಿ ಸರ್, ನಮ್ಮಿಬ್ರು ಸಲುವಾಗಿ ನೀವ್ಯಾಕೆ ಜಗಳ ಆಡ್ತೀರಿ? ಬಿಡಿ ಸರ್, ನಿಮ್ ದೊಡ್ಡ ಫ್ರೆಂಡ್ಶಿಪ್. ಯಾವ್ದೋ ಫ್ರೆಂಡ್ಶಿಪ್ ನಡಿ ನಮ್ಗೆ ಪುಟ ನೋಡಿ ಮಾಮ ಹೆಂಗ್ ಜಗಳ ಮಾಡ್ತಾರೆ. ಲೇ ನಾನ್ ನಿನ್ ಜೊತೆ ಬದುಕಲ್ಲ ಕಡೆ, ನಾನ್ ಸಾಯ್ತೀನಿ ಕಡೆ, ಸಾಯ್ತೀನಿ. ಮಾತಲ್ಲೇ ಹೇಳಿದಾಯ್ತು, ಒಂದ್ಸಲ ಸತ್ತು ತೋರ್ಸು. ಆಡ್ಕತಿಯ ಕಣೆ, ಆಡ್ಕತಿಯ. ನಾನೇ ಸರಿ ಇಲ್ಲ, ನಾನು ಸರಿ ಇಲ್ಲ ಸರ್. ನಾನ್ ಸರಿ ಇಲ್ಲ, ನೀನು ಸರಿ ಇಲ್ಲ ಸರ್. ನಾನ್ ಸರಿ ಇದೀನಿ ಸರ್. ಇಲ್ಲ ಸರ್, ನಾನ್ ಸರಿ ಇದೀನಿ. ಇಲ್ಲ ಸರ್, ಸರಿ ಇದೀನಿ ಸರ್. ನೀನ್ ಸರಿ ಇದೀನಿ ಸರ್. ನಾನ್ ಸರಿ ಇಲ್ವಂತೆ ಕಣೆ. ಅಯ್ಯಯ್ಯೋ ಬಿಟ್ಟು ಅನ್ರಿ, ಹಾಗೆಲ್ಲ ಮಾತಾಡ್ಬೇಡಿ. ನೀವ್ ಸರಿ ಇದೀರಾ, ಅವರೇ ಸರಿ ಇಲ್ಲ. ನಾವ್ ಯಾವತ್ತೂ ಜಗಳ ಆಡಲ್ಲ. ಬನ್ರಿ ಮನೆಗೆ ಹೋಗೋಣ. ಏನೇ ಹಿಂಗ್ ಪ್ಲೇಟ್ ಚೇಂಜ್ ಮಾಡ್ಬಿಟ್ಟೆ ಸರ್? ನಾನು ಹೆಂಡತಿ ಹೇಳವಳೆ ನಾನ್ ಸರಿ ಇದ್ದೀನಿ ಅಂತೆ. ಹೌದೇನಪ್ಪ? ನಿಜಾನೇನಪ್ಪ? ಹೌದೇನೋ ಕಂದ? ಎಲ್ಲಿಂದ ಸರಿ ಇದೆಯಪ್ಪ? ಎಲ್ಲ ಕಡೆ ಸರಿ ಇದೆ ಸರ್. ಲೇ ಮಂಜಾ, 20 ವರ್ಷದ ಫ್ರೆಂಡ್ಶಿಪ್ ಮರ್ತ್ಬಿಟ್ಟೇನೋ. 20 ವರ್ಷದಿಂದ ಒಂದು ಲೆಕ್ಕ, ಈಗಿಂದ ಒಂದು ಲೆಕ್ಕ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಸೀರುಂಡ ರಘು ಬಂದ್ರೆ ಬಾಸುಂಡ ಬೀಳುತ್ತೆ. ಯಶವಂತಪುರ ಡಿಪೋದಲ್ಲಿ ನೀನು ಲೇಡಿ ಕಂಡಕ್ಟರ್ ಜೊತೆ ಏನೇನ್ ಮಾಡಿದೆ ಅಂತ ನಾನು ಬಾಯ್ ಬಿಟ್ಟೇನಾ? ನೀನೇನ್ ಕಮ್ಮಿನೇನೋ? ಡಿಪೋ ಇಂದ ಆಚೆ ಹೋದ್ಮೇಲೆ ಅವತ್ತಾರು ಒಂದ್ ಕಾಲ್ ಮಾಡಿದ್ದೇನಲ್ಲ. ಫೋನ್ ಮಾಡಕ್ಕೆ ಕರೆನ್ಸಿ ಇರಲ್ಲ ಅಂತ ನೀನ್ ಗೊತ್ತಿಲ್ವೇನಾ? ನೀನ್ ಅವಳ ಜೊತೆ ಡೇಟಿಂಗ್ ಹೋಗೋ ಕರೆನ್ಸಿ ಇರುತ್ತೆ, ನನ್ ಜೊತೆ ಮಾತಾಡೋ ಕರೆನ್ಸಿ ಇರಲ್ಲ. ಮಗ ಅದು ನನ್ನ ಪರ್ಸನಲ್ ಮ್ಯಾಟ್ರು, ಅದ್ರಲ್ಲಿ ನಿನ್ ಕೈ ಹಾಕ್ಬೇಡ. ಕೈ ಏನೋ ಕಾಲು ಹಾಕ್ತಿಕ್ಕಲ್ಲ. ನನ್ನ ಪರ್ಸನಲ್ ಮ್ಯಾಟ್ರಿಗೆ ಕಾಲ್ ಹಾಕ್ಬಿಟ್ಟೇನಾ? ಅಯ್ಯೋ ನಿನ್ನ ಕಾಲ್ ಕಿಸ್ಕೋಗ.
ಸಿರುಂಡೆ ನಿನ್ನೆಲ್ಲಿಟ್ಕೊಂಡಿದ್ದೆ ಗೊತ್ತೇನೋ? ಎಲ್ಲಿಟ್ಕೊಂಡಿದ್ದೆ? ಇಲ್ಲಿಟ್ಕೊಂಡಿದ್ದೆ ಕಣೋ. ನಾನು ಅಷ್ಟೇ ಕಣೋ. ನಿನ್ನೆಲ್ಲಿಟ್ಕೊಂಡಿದ್ದೆ ಗೊತ್ತೇನೋ? ಇಲ್ಲಿಟ್ಕೊಂಡಿದ್ದೆ. ಸಿರುಂಡೆ ಈ ನಾಟಕ ಎಲ್ಲಿ ಶುರು ಆಯ್ತು, ಎಲ್ಲಿ ಎಂಡ್ ಆಯ್ತು, ಯಾರಿಗೆ ಓಡಿದ್ರು, ನಂಗೆ ಒಂದು ಅರ್ಥ ಆಗೋಷ್ಟರಲ್ಲಿ ಮುಗ್ದೇ ಹೋಯ್ತು. ನೋಡ ನಮ್ಮ ಜಡ್ಜಸ್ಸಿಗೆ ಏನು ಅರ್ಥ ಆಗಿದೆ ಇದು ಅಂತ. ಸರ್ ಹೇಗನ್ನಿಸ್ತು ಸ್ಕಿಟ್ಟು? ಬಟ್ ಸ್ನೇಹ ಬಂದು ಜಗಳ ಮಾಡ್ಕೊಳ್ಳೋದಲ್ಲ. ಸ್ನೇಹಕ್ಕೆ ಮುಖ್ಯವಾಗಿ ಬೇಕಾಗಿರೋದು ತ್ಯಾಗ ಇದ್ರೆ ಮಾತ್ರ ಅದಕ್ಕೆ ಸ್ನೇಹ ಅಂತಾರೆ. ಅನುಮಾನ ಪಡೋದಾಗ್ಲಿ, ಇನ್ನೊಬ್ಬರ ಮಾತು ಕೇಳ್ಕೊಂಡು ನಮ್ಮ ಮನಸ್ಸುಗಳನ್ನು ಕೆಡಿಸ್ಕೊಳ್ಳೋದಕ್ಕೆ ಸ್ನೇಹ ಅಂತ ಹೇಳೋದೇ ಇಲ್ಲ. ಸ್ನೇಹ ಬಂದು ಜಗತ್ನಲ್ಲಿ ಎಲ್ಲ ಸಂಬಂಧಗಳಿಗಿಂತಲೂ ಪವಿತ್ರವಾದದ್ದು ಸ್ನೇಹ. ಇನ್ನು ಸ್ವಲ್ಪ ಕಾಮಿಡಿ ರೂಪದಲ್ಲಿ ಪ್ರೆಸೆಂಟ್ ಮಾಡ್ಬೋದಾಗಿತ್ತು ಅಂತ ನನಗನ್ನಿಸ್ತು ಅಷ್ಟೇ. ಅದರ್ವೈಸ್ ನಮ್ಮ ಎಲ್ಲ ಕಲಾವಿದರು ಕೂಡ ತುಂಬ ಒಳ್ಳೆ ಕಲಾವಿದರು, ಭಾಳ ಚೆನ್ನಾಗಿ ಟೈಮಿಂಗ್ಸ್ ಭಾಳ ಚೆನ್ನಾಗಿತ್ತು ಎಲ್ರದ್ದು. ಇಷ್ಟು ಜನ ಇಟ್ಕೊಂಡು ಸ್ಕಿಟ್ ಮಾಡೋದು ಕಷ್ಟ ಇದೆ, ತುಂಬ ಚೆನ್ನಾಗಿತ್ತು ಎಲ್ಲರದ್ದು ಟೈಮಿಂಗ್ಸ್. ಓಕೆ, ಒಳ್ಳೇದಾಗಲಿ ಮುಂದಿನ ಸ್ಕಿಟ್ಗೆ. ಥ್ಯಾಂಕ್ ಯು ಸರ್. ಶ್ರುತಿ ಮ್ಯಾಮ್, ನಿಮಗೆ ಹೆಂಗೆ ಅನಿಸ್ತು? ಹ್ಯೂಮರಸ್ ಸ್ವಲ್ಪ ಕಡಿಮೆ ಇತ್ತಾ ಅಂತ ನನಗನ್ನಿಸ್ತು. ಸ್ಕ್ರಿಪ್ಟು ಕಂಟೆಂಟು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ಬೋದಾಗಿತ್ತಾ ಅಂತ ನನಗನ್ನಿಸ್ತು. ಅದು ಬಿಟ್ಟರೆ ಪಾತ್ರಧಾರಿಗಳು ಬಿಡಿ, ನೀವು ಯಾವ ಪಾತ್ರ ಕೊಟ್ಟರು ಚಿಂದಿ ಉಡಾಯಿಸ್ತೀರಿ. ಕಾರ್ತಿಕಾ ನೀನು ಸೂಪರ್ ಕಣ, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಕಣ. ಇನ್ನು ಸಿರುಂಡೆ ರಘು, ನಮ್ಮ ಮಂಜು ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ. ಕಲಾವಿದರಾಗಿ ನಿಮ್ಮ ಎಫರ್ಟ್ಗಳು ಚೆನ್ನಾಗಿತ್ತು. ನೋಡೋಣ ನೆಕ್ಸ್ಟ್ ಸ್ಕಿಪ್ಟಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮ್ಯಾಮ್. ಸರ್ ಅಂದರೆ ಒಂದು ನಗು ಅಥವಾ ಒಂದು ಜೋಕ್, ಒಂದು ಸ್ಕಿಟ್, ಒಂದು ಪುಟ್ಟ ಕಥೆ ಅಂದರೆ ಅದ್ರ ಕೊನೆಗೆ ಅದರಲ್ಲಿರೋ ಅನ್ಪ್ರಿಡಿಕ್ಟಬಿಲಿಟಿಗೇನೆ ಜನ ನಗೋದು. ಒಂದು ಸೀನ್ ಅಥವಾ ಒಂದು ಡೈಲಾಗ್, ಅದನ್ನೇ ಪಂಚ್ ಅಂತ ಕರೆಯೋದು. ಆ ಪಂಚ್ ನಾವು ಮೊದಲೇ ಊಹೆ ಮಾಡಲ್ಲ, ಅದನ್ನು ಅವನು ಹೇಳಿದಾಗ ಸಡನ್ನಾಗಿ ನಗು ಬರುತ್ತೆ. ಅಂಥದ್ದೊಂದಿಷ್ಟು ಸೇರಿಕೊಂಡು ಅದು ಸ್ಕಿಟ್ಟಿಗೆ ಒಂದೇನೋ ವಿಷಯ ಬೇಕು. ಸಾಕಷ್ಟು ಪರಿಣಿತಿರೋ ನಟರೇ ಇರಬಹುದು ಇಲ್ಲಿ. ಒಂದೊಂದು ಸತಿ ಬರವಣಿಗೆ ಕೈ ಕೊಟ್ಟಾಗ ಅದು ನೋಡೋನಿಗೆ ಮಜಾ ಕೊಡೋದಿಲ್ಲ. ಟೈಟ್ಲೇ ಮಜಾ ಭಾರತ, ಇನ್ನಷ್ಟು ಮಜಗಳು ನಿಮ್ಮಿಂದ ಬರಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಖಿತಾ ಅವರೇ, ಬಿಗಿನಿಂಗ್ ತುಂಬ ಚೆನ್ನಾಗಿ ಶುರು ಆಯಿತು. ಐ ಥಿಂಕ್ ನಗ್ಸಿದ್ರಿ. ಆಮೇಲೆ ಈ ಟಾಯ್ಲೆಟ್ ಹ್ಯೂಮರ್ ಅಂತಾರಲ್ಲ, ಅದು ಚಿಕ್ಕ ವಯಸ್ಸಿಂದ ಅದು ಎವರ್ ಗ್ರೀನ್ ಒಂಥರ ಟಾಯ್ಲೆಟ್ ಇದೆ. ಟಾಯ್ಲೆಟ್ ಈಸ್ ಎವರ್ ಗ್ರೀನ್. ಟಾಯ್ಲೆಟ್ ಹ್ಯೂಮರ್ ಇಸ್ ಎವರ್ ಗ್ರೀನ್. ಸೊ ಯಾ, ಸಮ್ ಪಾರ್ಟ್ಸ್ ಆಫ್ ಇಟ್ ಆರ್ ರಿಯಲಿ ಎಂಜಾಯ್ಡ್. ಆ್ಯಂಡ್ ಅದೇ ಪೇಸ್ ಇದ್ದಿದ್ರೆ ಐ ಥಿಂಕ್ ಐ ವುಡ್ ಹ್ಯಾವ್ ಲೈಕ್ಡ್ ಇಟ್ ಬೆಟರ್. ಸೊ ಚೆನ್ನಾಗಿದೆ. ಎನಿವೇ, ಆಲ್ ದ ಬೆಸ್ಟ್. ಗ್ರೇಟ್ ಎನರ್ಜಿ ಆ್ಯಂಡ್ ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಇನ್ ಆಲ್. ಥ್ಯಾಂಕ್ ಯು ವೆರಿ ಮಚ್ ನಖಿತಾ. ನೆಕ್ಸ್ಟ್ ಸ್ಕಿಟ್ ಸೂಪರ್ ಡೂಪರ್ ಆಗಿ ಪರ್ಫಾರ್ಮ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ನಿರಂಜನ್, ಮಜಾ ಭಾರತದ 75th ಎಪಿಸೋಡು ತುಂಬಾ ಗ್ರ್ಯಾಂಡ್ ಆಗಿರುತ್ತೆ. ಹಾಡು, ಡ್ಯಾನ್ಸು, ಕುಣಿತ ಎಲ್ಲ ಇರುತ್ತೆ ಅಂತ ಅನ್ಕೊಂಡೆ. ಏನು ಇಲ್ವಲ್ಲ? ಯಾಕಿಲ್ಲ? ನಮ್ಮ ಮಜಾ ಭಾರತದ ಆರ್ಟಿಸ್ಟ್ಗಳೆಲ್ಲ ಕಾಲ ಗೆಜ್ಜೆ ಕಟ್ಟದ ಅಂದ್ರೆ ನವಿಲ್ ತರ ನೃತ್ಯ ಮಾಡ್ಬಿಡ್ತಾರೆ. ಸೊ ಕರೆದೇ ಬರೋಣ, ಈಗ ನೋಡೋಣ ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್. ಮಜಾ ಭಾರತ, ಮಜಾ ಭಾರತ. ನಿಜವಾಗ್ಲೂ ನಮ್ಮ ಹುಡುಗರ ಬಗ್ಗೆ ನನಗೆ ಒಂಥರ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಆಡಕ್ಕೂ ಸೈ, ಹಾಡಕ್ಕೂ ಸೈ, ನಾಟಕ ಮಾಡೋಕ್ಕೂ ಸೈ, ಡ್ಯಾನ್ಸ್ ಮಾಡೋದಕ್ಕೂ ಸೈ, ಎಲ್ಲದಕ್ಕೂ ಸೈ. ಈಗ ಈ ತರ ಒಂದು ಸೈ ಪರ್ಫಾರ್ಮೆನ್ಸ್ಗೆ ನಮ್ಮ ಎಸ್ ನಾರಾಯಣ್ ಅವ್ರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್, ಈ ಹುಡುಗರ ಬಗ್ಗೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದ್ರೆ, ಏನೇನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಇಷ್ಟು ದಿನ. ಇವರು ಅದ್ಭುತವಾದ ಪರ್ಫಾರ್ಮ್ ಮಾಡಿದ್ದಾರೆ, ನಗ್ಸಿದ್ದಾರೆ, ಕಾಲು ಎಳ್ದಿದ್ದಾರೆ, ಸೆಂಟಿಮೆಂಟ್ ಸೀನ್ಗಳು ಮಾಡಿದ್ದಾರೆ, ಎಕ್ಸ್ಟ್ರಾಡಿನರಿ ಡ್ಯಾನ್ಸ್ಗಳು ಮಾಡಿದ್ದಾರೆ. ಇವತ್ತಂತೂ ಕಣ್ಣಿಗೆ ಹಬ್ಬ. ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ ಹುಡುಗರು. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಶೋಭಾ ಸರ್, ಥ್ಯಾಂಕ್ ಯು ವೆರಿ ಮಚ್. ಶ್ರುತಿ ಮೇಡಮ್, ಕಲರ್ ಸೂಪರ್ ಚಾನೆಲ್ನಲ್ಲಿ ಉಲ್ಟಾ ಸೂಪರ್ ಆಗಿ ಕಲರ್ಫುಲ್ ಆಗಿದ್ದೀರಾ ನೀವು. ನಗಿಸ್ಬೇಕು ಅಂದ್ಕೊಂಡ್ರಲ್ಲ, ಈ ಕೋರಿಯೋಗ್ರಾಫ್ಗೆ, ಟೀಮ್ಗೆ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಇಟ್ ವಾಸ್ ವೆರಿ ಕಲರ್ಫುಲ್. ನಿಮ್ಮನ್ನು ನೋಡೋಕ್ಕೆಲ್ಲ ತುಂಬಾ ಖುಷಿ. ಡ್ಯಾನ್ಸ್ ಮಾಡಿದಂಥ ಎಲ್ಲ ಕಲಾವಿದರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ. ಥ್ಯಾಂಕ್ ಯು ಸರ್.
ಅಲ್ಲ ನಿನಗಿದೆ ಕಣ ಗೊತ್ತಾ ಆಟ ಆಡ್ತೀನ ನೀನು ಅದು ನನ್ನ ಜೊತೆ ಯಾರ ಜೊತೆ ಏನ್ ಅನ್ಕೊಂಡಿದ್ಯಾ ಅಲ್ಲೇ ಬಂದು ಅಲ್ಲೇ ನಿನಗೆ ಅಲ್ಲೇ ಬಿಡು. ಏನೋ ಯಾರಿಗ್ ಬೈತಾ ಇದೀಯ ಇಷ್ಟೊಂದೆಲ್ಲ? ಒಂದ್ ನಿಮಿಷ ಇವನ್ಗೆ ಕಣ ಒಂದ್ ನಿಮಿಷ ಇಡ ಫೋನ್ ಬಿಡ ಮಾತಾಡ್ತೀನಿ ಇಡ. ಅಲ್ಲ ಶೀತಲ್, ಅಪರೂಪಕ್ಕೆ 75th ಎಪಿಸೋಡ್ಗೆ ಒಂದು ಸ್ವೀಟ್ ಕೊಡೋಣ ನಿಂಗೆ ಅಂತ ಏನೇನೋ ಮಾಡಿ ಏನೇನೋ ಐಡಿಯಾ ಆಯ್ತು ಕಡೆ. ಎಂತ ಸ್ವೀಟ್ ಕೊಟ್ಟಿ ಅಂತ ಗೊತ್ತಾ? ಹೋಪ್ಲೆಸ್ ಫಿಲೋ. ಯಾರು ಅದು? ಯಾವ ಸ್ವೀಟ್ ಸ್ಟಾಲ್ ಅದು? ಬಾ, ಅದನ್ನ ಇಲ್ಲಿ ಹೇಳಿ ಪ್ರಯೋಜನ ಇಲ್ಲ, ಅಲ್ಲೇ ಹೋಗ್ಬಿಟ್ಟು ಉಗಿದ್ಬಿಟ್ಟು ಬರೋಣ. ಅಲ್ಲಿವರೆಗೂ ನಮ್ಮ ಕಿರಿಕ್ ಕಲಾಕಾರ್ ಸ್ಕಿಟ್ ನೋಡ್ತಾ ಇರಿ. ಲೆಟ್ಸ್ ವೆಲ್ಕಮ್ ಕಿರಿಕ್ ಕಲಾಕಾರ್ಸ್ ಆನ್ ಸ್ಟೇಜ್. ಬೇಗ ಬಂದ ಖುಷಿ ನೋಡು. ಅಲ್ಲ ಕಣೋ, ಇಷ್ಟು ಬೇಗ ಬಂದಿದ್ಯಾ? ಯಾಕೆ ಮೈಗ್ ಹುಷಾರಿಲ್ವಾ? ಜ್ವರ ಬಂದಿದ್ಯೇನೋ? ಬೇಗ ಬಂದ್ರು ಬೈತೀರಾ, ಲೇಟ್ ಆಗು ಬಂದ್ರು ಬೈತೀರಾ. ನೀವು ಹುಡುಗಿರ ಸರಿ ಇಲ್ಲಪ್ಪ. ಇವತ್ತು ಹೆಂಗಾದ್ರೂ ಮಾಡಿ ನಾವು ಅಪ್ಪನ ಇಂಪ್ರೆಸ್ ಮಾಡ್ಬೇಕು. ಮದ್ವೆ ಗ್ಯಾರಂಟಿ. ಫುಲ್ ರೆಡಿ ಆಗಿ ಬಂದಿದ್ದೀನಿ. ನೋಡಿದ್ರೆ ಗೊತ್ತಾಗುತ್ತೆ. ಹೊಸ ಬಟ್ಟೆ ಏನೋ ಹಾಕೊಂಡಿದೀಯಾ? ಸ್ನಾನ ಮಾಡಿದೀಯಾ? ಮಾಡಿದ್ದೀನಿ. ಅದಕ್ಕೆ ಸಾಕ್ಷಿ ಏನು? ಸಾಕ್ಷಿ ನನ್ನ ಹತ್ರ ಧೈರ್ಯವಾಗಿ ಬರ್ಬೋದು. ಬಿಡಪ್ಪ, ನಮ್ಮಪ್ಪ ನೋಡಿದ್ರೆ ಅಷ್ಟೇ ಅವ್ನ್ ಕೊಲೆ ಮಾಡ್ಬಿಡ್ತೀನಿ. ನೋಡ್ತೀಯಾ? ರೆಡಿ. ಇವ್ರ ಅಪ್ಪನ ಮಕಾನೇ ನೋಡಕ್ಕಾಗಲ್ಲ, ಎದೆ ಎಲ್ಲಿಂದ ನೋಡೋದು. ನಮಸ್ಕಾರ ಸರ್. 25 ವರ್ಷದಿಂದ ಈ ಮನೆ ಆಗದೀನಿ. ಈ ಮನೆ ಆಗಿರೋ ನಾಯಿಗೆ ವಾಕಿಂಗ್ ಮಾಡಿಸೋದು ನಾನೇ, ಇದಕ್ಕೆ ಕರ್ಕೊಂಡು ಹೋಗೋದು ನಾನೇ. ಆರಾಮಿಲ್ಲ, ಕಪ್ಪ ಆಗ್ಯದ, ತಿಂದ್ಯಾ ಅಂತ ಕೇಳೋರಿಲ್ಲ, ಉಂಡ್ಯಾ ಅಂತ ಕೇಳೋರಿಲ್ಲ. ಅಂತದ್ರಾಗ ನೀನು ಕಾಲಿಗೆ ಬಿದ್ದು ಸರಾ ಅಂದೆಲ್ಲೋ. ಯಾವ ತಾಯಿ ಅಡದು ಮಗನಪ್ಪ ನೀನು? ನಮ್ಮನೆ ಆಳು. ಮಗನೇ ಹೂ ಅಂದ್ರೆ ಸಾಕು, ಎಮೋಷನಲ್ ಆಗ್ಬಿಡ್ತೀಯಲ್ಲ. ನಡಿ ಒಳಗಡೆ ನಡಿಯೋ. ಏನಿಯವು ನಮಸ್ಕಾರ ಮಾಡಿದ್ಯಲ್ಲ, ಐ ಲವ್ ಯು. ನಿನಗೆ ಅಷ್ಟು ಗೊತ್ತಾಗಲ್ವೇನೋ? ಅಷ್ಟು ಅರ್ಜೆಂಟಾ? ಒಂದ್ ಸ್ವಲ್ಪ ಪೋಕ್ ಮೇಂಟೈನ್ ಮಾಡೋದ್ ಕಲಿ. ಗೊತ್ತಾಗಲ್ವಾ? ಅಪ್ಪ ಅಪ್ಪ, ಅದು ಸೂರ್ಯಪ್ಪ. ಸೂರ್ಯ, ನಾ ಹೇಳಿದ್ನಲ್ಲ ಸೂರ್ಯ. ನಾನ್ ಸೆನ್ಸ್, ಕಾಮನ್ ಸೆನ್ಸ್ ಇಲ್ವಾ? ಐ ಆಮ್ ಸೋ ಸೆನ್ಸಿಬಲ್. ದೊಡ್ಡವ್ರು ಬಂದಾಗ ನಮಸ್ಕಾರ ಮಾಡ್ಬೇಕನ್ನೋ ಒಂದ್ ಪರಿಜ್ಞಾನ ಇಲ್ಲ ನಿನಗೆ. ಸಾರಿ ಸರ್, ನಮಸ್ಕಾರ. ಸರಿ ಸರಿ. ನಿಮ್ಮ ಹತ್ರ ನಮ್ಮ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು. ಅದೇನಿದ್ರು ಒಂದ್ ಮಾತಾಡ್ ಟಕ್ ಅಂತ ಹೋಯ್ತಾ ಇರೋ. ಟಾಟಾ ಬಾಯ್. ಬ್ಯಾಡ್ ಪಂಚ್, ನಗುನೇ ಹುಟ್ಲಿಲ್ಲ. ಏನೋ ಮಾಡ್ಕೊಂಡಿದ್ಯಾ? ಕಾಯಿನ್ ಕಲೆಕ್ಟರ್. ಕಾಯಿನ್ ಕಲೆಕ್ಟರ್ ಅಂದ್ರೆ ಭಿಕ್ಷೆ ಎತ್ತದ? ಬಸ್ ಕಂಡಕ್ಟರ್. ಫ್ಯಾಮಿಲಿ ಬಗ್ಗೆ ಹೇಳು. ನಮ್ ಫ್ಯಾಮಿಲಿ, ನಮ್ ತಾತನಿಗೆ 15 ಜನ ಮಕ್ಕಳು. ತಾತ ಏನ್ ಮಾಡ್ಕೊಂಡಿದ್ರು? ಪ್ರೊಡಕ್ಷನ್ ಮ್ಯಾನೇಜರ್. ಸರಿಯಾಗಿ ಪ್ರೊಡಕ್ಷನ್ ಮಾಡನ್ಬಿಡು. ಸರ್, ನಮ್ಮ ಅಪ್ಪನಿಗೆ 3 ಜನ ಸರ್. ಪರವಾಗಿಲ್ವೇ? ಹೆಂಡ್ತೀರು ಒಬ್ಬೊಬ್ರಿಗೂ 3 ಜನ ಮಕ್ಕಳು. ಎಲ್ರು ಗೌರ್ಮೆಂಟ್ ಜಾಬ್ ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಸಿನಿಮಾ ನೋಡೋ ಹುಚ್ಚಿದ್ಯಾ? ಸಿಕ್ಕಾಪಟ್ಟೆ ನೋಡ್ತೀನಿ ಸರ್. ಇಂಗ್ಲಿಷ್ ಸಿನಿಮಾ ಡೈಲಾಗ್ ಇಲ್ದೆ ಬರೀ ಸೌಂಡ್ ಇರುತ್ತಲ್ಲ, ಅದ್ ನೋಡ್ತೀನಿ. ಅಂದ್ರೆ ಅದಲ್ಲ ಸರ್, ಈ ಚಾರ್ಲಿ ಚಾಪ್ಲಿನ್, ಮಿಸ್ಟರ್ ಬೀನ್ ಈ ತರ ನೋಡ್ತೀನಿ ಸರ್. ನೀವೇನ್ ಅನ್ಕೊಂಡ್ರ? ಏನು ಇಲ್ಲ ಬಿಡ. ಅಪ್ಪ, ಎಲ್ಲಿಗೆ ಹೋಗ್ತಿದ್ದೀರಾ? ಫನ್ ವರ್ಲ್ಡ್ಗೆ. ಫನ್ ವರ್ಲ್ಡ್? ಅದು ಬಾತ್ರೂಮ್ಗೆ ಹೋಗೋಕೆ ನಮ್ಮಪ್ಪ ಹಾಗಂತಾರೆ. ಬಾತ್ರೂಮಿಗೆ ಫನ್ ವರ್ಲ್ಡ್? ಹೋಗ್ಲಿ ಬಿಡು. ಲೇ ನೀಲಿ, ನಿಮ್ಮಪ್ಪ ಕೋಪ ಬರ್ಸ್ಬಿಟ್ಟೆ ಅನ್ಸತ್ತಲ್ಲ? ಹಾಗೇನಿಲ್ಲ ಕಣೋ, ನಾವ್ ಅಪ್ಪನ ಹ್ಯಾಂಡಲ್ ಮಾಡೋದ್ ತುಂಬಾ ಕಷ್ಟ. ಯಾಕಂದ್ರೆ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಅಲ್ವಾ. ಕಸ್ಟಮರ್ ಅಂದ್ರೆ ದೇವ್ರು ಅಂತಾನೆ ತಿಳ್ಕೊಂತಾರೆ. ಅವ್ರಿಗೆ ಯಾರಾದ್ರೂ ಅವ್ರು ಇಷ್ಟಪಟ್ಟಿರೋ ಸ್ವೀಟ್ ತಂದ್ಕೊಟ್ರೆ ಸಾಕು, ಅವ್ರನ್ನ ಪ್ರೀತಿಸ್ಬಿಡ್ತಾರೆ ಕಣೋ. ನೀನ್ ಒಂದ್ ಕಾಫಿ ತಂದ್ ಕೊಡ್ಲಾ? ಲೇ, ಈಗ ಬರ್ಲಿ ನೋಡು ಅವ್ರನ್ನ ಹೆಂಗ್ ಇಂಪ್ರೆಸ್ ಮಾಡ್ತೀನಿ ಅಂತ. ಇರ್ಲಿ ಬಿಡು. ನೋಡು, ಅವ್ರಿಗೋಸ್ಕರ ಒಬ್ಬಟ್ಟು ತಂದಿದ್ದೀನಿ. ಒಬ್ಬಟ್ಟ? ಅಯ್ಯೋ, ನಾ ಒಪ್ಪಂಗ ಒಬ್ಬಟ್ಟು ಅಂದ್ರೆ ತುಂಬಾ ಇಷ್ಟ. ಅದಲ್ದೆ ನಮ್ ಸೈಡ್ ಸಿಗುತ್ತಲ್ಲ ಒಬ್ಬಟ್ಟು, ಅದು ಮಾತ್ರ ಇಷ್ಟ. ಯಾರಾದ್ರೂ ಒಂದು ಪೀಸ್ ತಂದ್ಕೊಟ್ರೆ ಸಾಕು, ಒಂದಿಷ್ಟು ಬಿಟ್ಟನಾಗೆ ಗಬ 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 ತಿಂದು ಅವ್ರನ್ನ ಪ್ರೀತಿ ಮಾಡ್ಬಿಡ್ತಾರೆ ಕಣೋ. ಹೌದೇನೆ? ಒಂದ್ ಕಪ್ ಕಾಫಿ ಮಾಡ್ಕೊಂಡ್ ಬರ್ತೀನಿ ನಾನು. ನೀಲಿ, ನೀ ಕಾಫಿ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ನಮ್ಮ ಮಕ್ಳಿಗೆ ಏನ್ ಹೆಸರು ಇಡ್ಬೇಕು, ಯಾವ ಸ್ಕೂಲ್ ಸೇರಿಸ್ಬೇಕಂತ ನಾನು ನಿಮ್ಮಪ್ಪ ಡಿಸ್ಕಷನ್ ಮಾಡ್ತಿರ್ತೀವಿ. ಏಯ್, ಅದು ಇಲ್ವಾ?
ಯಾವುದು ಅದು ಸ್ವಲ್ಪ ಕೆನ್ನೆ ಮೇಲೆತ್ತು ಅಷ್ಟಲ್ಲ ಕಣ ಸ್ವಲ್ಪ ಕೊಡ್ಲಾ ಕೊಡ್ಲಾ ಬ್ಲೂಟೂತ್ನಾಗ ಕೊಟ್ಟೋದ್ಲು ನೆಕ್ಸ್ಟ್ ಟೈಮ್ ಸಿಗ್ಲಿ ಫುಲ್ಲು ಶೇರಿಟ್ನಾಗ ಇಸ್ಕೊಂಡ್ಬಿಡ್ತಾನೆ ಈ ಒಬ್ಬಟ್ಟು ನನ್ನ ಮಾವನಿಗೆ ಇಷ್ಟ ಆಗಂಗಿಲ್ಲಪ್ಪ ಏನೇ ಇದು ಒಬ್ಬಟ್ಟು ಒಳ್ಳೆ ನಾಯಿ ನಾಲ್ಗೆ ಇದ್ದಂಗಿದೆ ಒಬ್ಬಟ್ಟು ಇಷ್ಟ ಆಗ್ಲಿಲ್ಲ ಅಂದ್ರೆ ನಾನು ಇಷ್ಟ ಇಲ್ಲ ಅಂದ್ರೆ ಮದುವೆ ಇಲ್ಲ ಅಂದ್ರೆ ಲವ್ ಫೇಲ್ಯೂರ್ ಈ ಉದ್ದ ದಾಡಿ ಬಿಡ್ಬೇಕು ಈ ಮುಸುಡಿಗೆ ದಾಡಿ ಬೇರೆ ಸೆಟ್ ಆಗಲ್ವೇ ಆ ಶಾಪ್ಗೆ ಸ್ವೀಟ್ ಶಾಪಿಗೆ ಫೋನ್ ಮಾಡ್ತೀನಿ ಹಲೋ ಹಲೋ ನಾನು ಮಹೇಶ್ ಮಾತಾಡೋದು ಹೇಳಿ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವೀಟ್ ಶಾಪಾ ಹೌದು ಏಯ್ ಅರ್ಧ ಗಂಟೆಯಿಂದ ನಿಮ್ಮ ಅಂಗಡಿಲಿ ಒಬ್ಬಟ್ಟು ತಗೊಂಡೆ ಒಬ್ಬಟ್ಟೇನ ಅದು ಒಳ್ಳೆ ನಾಯಿ ನಾಲ್ಗೆ ಇದ್ದಂಗಿದೆ ಸರ್ ಸಲ್ಮಾನ್ ಖಾನ್ಗೆ ಮದ್ವೆ ಸೆಟ್ ಆಗ್ಬೋದು ರಾಘವೇಂದ್ರನ್ಗೆ ಹುಡುಗನ್ ಕ್ಯಾರೆಕ್ಟರ್ ಸೆಟ್ ಆಗ್ಬೋದು ಆದ್ರೆ ನಮ್ ಸ್ವೀಟ್ ಕೆಡೋಕೆ ಸಾಧ್ಯನೇ ಇಲ್ಲ ನೀನ್ ಗಂಡಾಗಿರಕ್ಕೂ ಸಾಧ್ಯನೇ ಇಲ್ಲ ಕಿತ್ತೋದೋನೆ ನಿಮ್ ಕಿತ್ತೋಗಿರೋ ಮ್ಯಾನೇಜರ್ ನಂಬರ್ ಕೊಡು ವಾಟ್ಸಪ್ ಮಾಡ್ಲಾ ಮಾಡು ಸ್ವಲ್ಪ ಗ್ಯಾಪ್ ಸಿಕ್ಕರೆ ಬಿಲ್ಡಪ್ ಕೊಡ್ತಾರೆ ನನ್ನ ಮಕ್ಕಳು ಹಲೋ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವೀಟ್ ಶಾಪ್ ಮ್ಯಾನೇಜರಾ? ಹೌದು, ನೀವು? ನಾನು ಕಸ್ಟಮರ್. ಗುಡ್ ಮಾರ್ನಿಂಗ್ ಸರ್. ಲೇ ನೀನ್ ಸೀದೋಗಿರೋ ಗುಡ್ ಮಾರ್ನಿಂಗ್ ಯಾವನಿಗೆ ಬೇಕೋ? ಶಾಪಿಗೆ ಬಂದಿಲ್ವಾ? ಇಲ್ಲ ಸರ್, ಇವತ್ತು ಮನೆಯಲ್ಲಿ ಮಗಳು ಮದುವೆ ಮಾತುಕತೆ ಆಗ್ತಿದೆ, ಬಂದಿಲ್ಲ ಸರ್. ಲೇ ನನ್ನ ಮದುವೆಗೆ ಎಳ್ಳು ನೀರು ಬಿಟ್ಟು ಅಲ್ಲಿ ಮಗಳು ಮದುವೆ ಮಾತುಕತೆ ಮಾಡ್ತಿದ್ಯೇನೋ? ನಿನ್ನ ಅಳಿಯ ಟ್ರ್ಯಾಕ್ಟರ್ ಗಾಲಿ ಕೆಳಗೆ ಟೈರ್ಗೆ ಬಿದ್ದು ಸಾಯ. ಯಾಕೆ ಸರ್ ಏನಾಯ್ತು? ಲೇ ಅರ್ಧ ಗಂಟೆ ಹಿಂದೆ ನಿಮ್ಮ ಅಂಗಡಿಲಿ ಒಬ್ಬಟ್ಟು ತಗೊಂಡೆ. ಒಬ್ಬಟ್ಟೇನದು ಒಳ್ಳೆ ನಾಯಿ ನಾಲ್ಗೆ ಇದ್ದಂಗಿದೆ. ಸಾರಿ ಸರ್, ಮುಂದೆ ಹೀಗಾಗಲ್ಲ. ಮುಂದೆ ಹಿಂಗಾಗಲ್ಲ, ಈಗ ಆಗಿರೋದಕ್ಕೇನೋ ಮಾಡ್ತೀಯಾ? ಸರ್ ಯಾವಾಗ್ಲೂ ಪ್ರಾಡಕ್ಟ್ ತಯಾರಾಗ್ತಾ ನಾನೇ ಇರ್ತಿದ್ದೆ. ಈ ಸರಿ ಪ್ಯಾಕ್ ಆಗಷ್ಟೊತ್ತಿಗೆ ಇದ್ದಿಲ್ಲ ಸರ್, ಹಾಗಾಗಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ ಸರ್. ಲೇ ಕೈಲಾಗ್ದವನ್ ಕಣ ಎಕ್ಸ್ಕ್ಯೂಸ್ ಕೇಳೋದು. ಈಗ ಏನ್ ಮಾಡ್ತೀಯೋ ಗೊತ್ತಿಲ್ಲ, ನನಗೆ ಇನ್ನೊಂದು ಬಾಕ್ಸ್ ಸ್ವೀಟ್ ಬೇಕು. ಇಲ್ಲ ಅಂದ್ರೆ ಗೊತ್ತಲ್ಲ ನಿಮ್ ಮನೆಗೆ ಬಂದು ನಾಯಿಗೆ ಹೊಡೆದಂಗ್ ಹೊಡಿತೀಯ. ಮಾತಾಡ್ರಿ ಸರ್. ಅದೇನಾಯ್ತು? ಮಾತಾಡ್ಬೇಡ ನೀನು. ಐ ಡೋಂಟ್ ವಾಂಟ್ ಎನಿ ಸ್ಟೋರಿ. ಈಗ ಏನ್ ಮಾಡ್ತೀಯಾ? ಮಾತಾಡು ಸರ್. ಅದೇ ಮಾತಾಡ್ಬೇಡ ಕಣ ನೀನು. ನಿನ್ ಕತೆ ಕೇಳಕ್ ಫೋನ್ ಮಾಡಿಲ್ಲ ನಾನು. ಈಗ ಏನ್ ಮಾಡ್ಬೇಕು? ಮಾತಾಡು ಸರ್. ಅದೇನಾಯ್ತು? ಮಾತಾಡ್ಬೇಡ ಕಣ. ಸಾರಿ ಸರ್. ಸಾರಿ ಸಾರಿ ಅಂತ ಸೀರೆ ಮಾರಿದ್ ಸಾಕು, ಫೋನ್ ಇಡಲೇ ನಾಲಾಯಕ್. ನಮ್ ಟೆನ್ಷನ್ ನಮ್ಗೆ ಸಾಯ್ತಿರು ನನ್ನ ಮಕ್ಕಳು. ಸರ್ ಸರ್ ಮಾತಾಡ್ಬೇಡ ನೀನು. ಸರ್ ನಿಮ್ ಮಗಳನ್ನ ಕೋತಿ ಬಾಳೆಹಣ್ಣು ಸಿಪ್ಪೆ ಇಷ್ಟಪಡ್ತೀನಿ ಸರ್. ಮಾತಾಡ್ಬೇಡ ನೀನು. ಮಾತಾಡೋ ಸರ್. ನಿಮ್ ಮಗಳನ್ನ ಕನ್ನಡದವ್ರು ಕಾವೇರಿ ಇಷ್ಟಪಡ್ತೀನಿ ಸರ್. ಮಾತಾಡ್ಬೇಡ ನೀನು. ನಿಮ್ಗೇನಾದ್ರೂ ಮಾನ ಮರಿದಿದ್ಯಾ? ಫಸ್ಟ್ ಟೈಮ್ ಮನೆಗೆ ಬರೋಷ್ಟೊತ್ತಿಗೆ ಒಂದು ಸ್ವೀಟ್ ಬಾಕ್ಸ್ ತರಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ಇಲ್ಲ. ಅದೇನಾಯ್ತು ಗೊತ್ತಾ? ಮಾತಾಡ್ಬೇಡ ನೀನು. ಕೈಲಾಗದೆ ಇರೋ ಒಂದು ಕಾರಣ ಹೇಳೋದು. ಎದ್ದಾಗ ನಾಲಾಯಕ್. ಈಗ ಬಂದೆ ಸರ್. ಏನಿದು ನಮ್ಮ ಮಾವ ನನ್ನ ತರನೇ ಬೈತಾ ಇದ್ದಾನಲ್ಲ. ಇರ್ಲಿ. ಹಲೋ ಹಲೋ, ನಾನೇ ಮಾತಾಡ್ತಿರೋದು. ಹೇಳಿ ಸರ್. ಲೇ ನಿನ್ ಕಿಡ್ನಿಲಿ ಸ್ಟಫನ್ ಕಲ್ ಬರ. ಸರ್ ದಯವಿಟ್ಟು ಬೈಬೇಡಿ ಸರ್. ಸಾರಿ ಸರ್. ಏನೋ ಬೈಬಾರ್ದು. ನೀನ್ ಹೆಣ ಬಿದ್ರು ಸರಿ, ನನಗೆ ಈಗಿಂದಿಗ್ಲೇ ಇನ್ನೊಂದು ಸ್ವೀಟ್ ಬಾಕ್ಸ್ ಬೇಕು. ಇಲ್ಲ ಅಂದ್ರೆ ನಿನ್ ಕಣ್ಣು ಕಿತ್ತ ಕಾಯಿಗೆ ಹಾಕ್ತೇನೆ, ನಿನ್ನ ಮೂಗು ಮುರಿದು ಮೋರಿಗೆ ಬಿಸಾಕ್ತೇನೆ. ಮಾತಾಡೋ. ಬಾಯಲ್ಲಿ ಕಡು ಬಿಟ್ಕೊಂಡಿದ್ಯೇನೋ? ಬಿಸ್ನೆಸ್ ಮಾಡ್ಬೇಕಾದ್ರೆ ಕಸ್ಟಮರ್ ಯಾಕಷ್ಟು ಜೋರ್ ಮಾತಾಡ್ತೀಯ? ನಂಗೆ ಡಿಸ್ಟರ್ಬ್ ಆಗಲ್ವಾ? ಸುಮ್ಮನೆ ನಿಧಾನಕ್ಕೆ ಮಾತಾಡು. ನನ್ನ ಕಸ್ಟಮರ್ ಜೊತೆ ನಾನು ಒದ್ದಾಡ್ತಾ ಇದ್ದೀನಿ. ಅವ್ರು ಎಷ್ಟು ಬೇಜಾರಾದ್ರೆ ಏನು. ಸಾರಿ ಸರ್, ಹೊರಗಡೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು. ಲೇ ನೀನಿಂದಾಗ ಬೈಸ್ಕೊಂಡಲ್ಲೋ. ಲೇ ಸ್ವೀಟ್ ಬಾಕ್ಸ್ ಬೇಕು ಕಣ ನಂಗೀಗ. ಸರ್ ನಾನು ಮನೇಲಿದ್ದೀನಿ ಸರ್. ಈಗ ನೀನ್ ಬರ್ತೀಯೋ ನಾನು ಅಲ್ಲಿಗೆ ಬರಲ್ಲ? ಸರ್ ಎಲ್ಲಿಗೆ ಬರ್ಬೇಕು ಹೇಳಿ ಸರ್. ಲೇ ತಣಿಸಂದ್ರದಲ್ಲಿ ಸಾಫ್ಟ್ವೇರ್ ಕಂಪನಿ ಪಕ್ಕ ಒಂದು ಹಾರ್ಡ್ವೇರ್ ಶಾಪ್ ಇದೆ ಗೊತ್ತಾ? ಏನ್ ಸರ್? ಲೇ ತಣಿಸಂದ್ರದಲ್ಲಿ ಸಾಫ್ಟ್ವೇರ್ ಕಂಪನಿ ಪಕ್ಕ ಒಂದು ಹಾರ್ಡ್ವೇರ್ ಶಾಪ್ ಇದೆ ಗೊತ್ತಾ? ಸರ್ ನೆಟ್ವರ್ಕ್ ಕಟ್ ಆಗ್ತದೆ. ನನಗೆ ಟೆನ್ಷನ್ ಆಗ್ತಿದೆ ಕಣ. ಗೊತ್ತಿಲ್ಲ ಅಂದ್ರೆ ಏನಕ್ಕೂ ಬಿಸ್ನೆಸ್ ಮಾಡ್ತೀರಿ, ಇಲ್ಲಿ ಸಾಯ್ತಿದ್ದೀರಿ. ನಮ್ಮ ಹುಡುಗಿ ಒಂದ್ಸರಿ ಹೇಳ್ದೆ ತಾನೆ, ಪದೇ ಪದೇ ಬಂದು ಹೇಳಕ್ಕಾಗುತ್ತಾ? ಇನ್ನೊಂದ್ಸರಿ ಮಾತಾಡ್ರೆ ನಾಲ್ಗೆ ಕಟ್ ನಾಯಿಗಾಗ್ತಿ. ಕಾಮನ್ ಸೆನ್ಸ್ ಇಲ್ಲ ಇವಕ್ಕೆ. ನನ್ನ ಕಸ್ಟಮರ್ ಕೂಗ್ತಾ ಇದ್ದಾರೆ. ಸರ್ ಹೊರಗಡೆ ಒಂದ್ ನಾಯಿ ಬೊಳ್ಳಿಕ್ತಾ ಇತ್ತು, ಬೆರ್ಸ್ ಬಂದೆ ಹೇಳಿ ಸರ್. ಲೇ ನಾಯಿ ನಿನ್ನಿಂದಾಗ ಬೈಸ್ಕೊಂಡು ಹೊಡ್ಸ್ಕೋತಾ ಇದ್ದೇನೆ ಕಣ. ಲೇ ನಿಂಗೆ ಹಾರ್ಡ್ವೇರ್ ಶಾಪ್ ಗೊತ್ತಿಲ್ವೇನೋ? ಓ ಅದಾ, ನಮ್ಮನೆ ಪಕ್ಕನೆ ಸರ್. ಮೊದ್ಲು ಹೇಳೇನೇನ್ ಬಾಯಲ್
ನನ್ನ ಮಗನೇ ಲೇ ಅದ್ರ ಪಕ್ಕದಲ್ಲಿ ಒಬ್ಬನು ತಳ್ಳೋ ಗಾಡಿಲಿ ತರಕಾರಿ ಮಾರ್ತಾನೆ ಗೊತ್ತಾ? ಅದೇ ಮುಂದಕ್ಕೆ ಇಷ್ಟಪ್ಪ ಮೀಸೆ ಇರುತ್ತಲ್ಲ. ಎಲ್ರಿಗೂ ಮೀಸೆ ಮುಂದಕ್ಕೆ ಇರೋದು, ಹಿಂದೇನಿರುತ್ತೆ. ಅದ್ರ ಪಕ್ಕ ಒಂದ್ ದೊಡ್ಡ ಮರ ಇದೆ. ಅಲ್ಲೇ ಒಂದು ಪೋಸ್ಟ್ ಆಫೀಸ್ ಬಾಕ್ಸ್ ಇದೆ, ಕಸದ ತೊಟ್ಟಿದೆ. ಅಲ್ಲಿ ಒಂದು ಬಾಕ್ಸ್ ತಗೊಂಡು ನಾಯಿ ತರ ನಿಂತಿರು, ನಾನು ಬರ್ತೀನಿ. ಆಯ್ತು ಸರ್, ಬಂದೆ ಸರ್. ಇನ್ನೊಂದು 2 ನಿಮಿಷದಲ್ಲಿ ಅಲ್ಲಿ ಇರ್ಲ ಅಂದ್ರೆ ನೋಡಿ ಸರ್. ನನ್ನ ಮಾವ ಎಲ್ಲೋದ್ನೋ. ಹಲೋ ಹಲೋ ಸರ್, ಬಂದೇನೋ? ಹಾ ಸರ್, ಅಲ್ಲೇ ಇದೀನಿ ಸರ್. ಎಲ್ಲಿದ್ಯಾ? ಓ ಸರ್, ಆ ಕಸದ ಡಬ್ಬಿ ಹತ್ರ ಇದೀನಿ. ವಾಸನೆ ಸರ್. ಇಷ್ಟು ಬೇಗ ಬಂದ್ಯಾ? ಹೌದು ಸರ್, ನಮ್ಮ ಮನೆ ಹತ್ರ, ಅದಕ್ಕೆ ಬಂದೆ ಸರ್. ಲೇ ಸುಳ್ಳು ಹೇಳ್ಬೇಡ, ಸುಳ್ಳು ಹೇಳಿದ್ರೆ ಮಕ ಹಿಂಗಾಗಿ ಕೈ ಹಿಂಗಾಗ್ಬಿಡುತ್ತೆ. ಸರ್ ನೀವು ನಂಬಿಕೆ ಇಲ್ಲ ಅಂದ್ರೆ ನಾನು ಒಂದು ವಾಟ್ಸಪ್ ಅಲ್ಲಿ ಫೋಟೋ ತೆಗೆದು ಕಳಿಸ್ತೀನಿ ನೋಡಿ ಸರ್. ಹಾ ಕಳ್ಸು. ಮನುಷ್ಯನ ಮೂಳೆನಾ ಇದು? ಮಗ ಮುಚ್ಚಿ ಹಿಂಗೆ ಫೋಟೋ ಕಳ್ಸಾನ ಕೋತ್ ನನ್ನ ಮಗ. ಹಲೋ ಸರ್, ಅಲ್ಲೇ ಇದೆಯಾ ತಾನೆ? ಅಲ್ಲೇ ಇದೀನಿ ಸರ್, ಬನ್ನಿ ಸರ್. ಒಂದೇ ಸೆಕೆಂಡ್ ಬಂದೆ, ಬೇಗ ಬನ್ನಿ ಸರ್. ನಮ್ಮ ಹುಡುಗಿ ಅಪ್ಪನ ಮ್ಯಾನೇಜರು. ದೇವ್ರೆ, ಬೇಲಿಲಿ ಹೋಗ್ತಿರೋ ಓತಿಗೆ ತರ ಬಾಲ ಕಚ್ಚಿ ಜೇಬ್ ಒಳಗ್ ಬಿಟ್ಕೊಂಡಲ್ಲಪ್ಪ. ನನ್ನ ಸ್ವಂತ ದುಡ್ಡಲ್ಲಿ ನನ್ನ ಮೇಲೆ ನನಗೆ ಮಾಟ ಮಾಡಿಸ್ಕೊಂಡ್ಬಿಟ್ಟಲ್ಲಪ್ಪ. ಏನು ಮಾಡ್ಲಿ, ಏನು ಮಾಡ್ಲಿ? ಏನು ಮಾಡ್ಬೇಡ ನನ್ ಬಂಗಾರು, ನನ್ ಚಿನ್ನ. ಈಗ ಈ ಕಾಫಿ ಕುಡಿ. ನಾನಿಲ್ಲಿ ಸಾಯಕ್ಕೆ ರೆಡಿ ಆಗಿದ್ದೀನಿ. ನನಗೋಸ್ಕರ ಸಾಯ್ತೇನೋ? ಕಣೆ, ಅಷ್ಟೊಂದೆಲ್ಲ ದೊಡ್ಡ ಕೆಲಸ ಮಾಡ್ಬೇಡ. ಇಲ್ಲಿ ನಮ್ಮ ಅಪ್ಪನ್ ಸ್ವೀಟ್ ಸ್ಟಾಲಿಂದ ಸ್ವೀಟ್ ತಂದಿದ್ದೀನಿ, ತಿನ್ಕೋ. ಏನೇ ಇದು, ಒಳ್ಳೆ ನಾಯಿ ನಾಲಿಗೆ ಇದ್ದಂಗಿದೆ. ಇದು ಇರೋದೇ ಹೀಗೆ ಕಣೋ. ಇದನ್ನ ನಮ್ಮ ಅಪ್ಪಂಗೆ ಯಾರಾದ್ರೂ ಕೊಟ್ಬಿಟ್ರೆ ಒಂದಿಷ್ಟು ಉಳಿಸ್ದಂಗೆ ಗಬ ಗಬ ಅಂತ ತಿನ್ಬಿಡ್ತಾರೆ. ಹಂಗಾರೆ ಇಲ್ಲಿ ನೋಡು. ನೀನು ಅದೇ ತಂದ್ಬಿಟ್ಟಿದ್ಯಾ? ನೀಲ, ಅವನಿಗೆ ಹೋಗಕ್ಕೆ ಹೇಳು. ನಾನು ಇವತ್ತೇನೋ ಟೆನ್ಷನ್ ಅಲ್ಲಿ ಇದ್ದೀನಿ. ನನಗೆ ಕಸ್ಟಮರ್ ಅಂದ್ರೆ ದೇವ್ರಿದ್ದಂಗೆ. ಆ ದೇವ್ರೇ ನನ್ನ ಮೇಲೆ ಬೇಜಾರಾಗಿದ್ದಾನೆ. ಏನ್ ಮುಖ ನೋಡ್ತಾ ಇದ್ಯಾ? ಅಚ್ಚಿಗೆ ಹೋಗು. ನನ್ನ ಕಸ್ಟಮರಿಗೆ ನಾನು ಫೋನ್ ಮಾಡ್ಬೇಕು. ಹಲೋ ಸರ್. ಹಲೋ ಸರ್, ನಾನು ಮ್ಯಾನೇಜರ್ ಸರ್ ಮಾತಾಡ್ತಾ ಇರೋದು. ಗೊತ್ತಾಯ್ತು ಸರ್. ಸರ್, ಸರ್ ನೀವು ಕಸ ತೊಟ್ಟಿ ಹತ್ರ ಬರ್ಬೇಕಿತ್ತು. ಇದೇ ಮಂಡಿ ಊರಿ ನಾನು ಸಾರಿ ಕೇಳ್ಬೇಕಿತ್ತು ಸರ್. ಸರ್ ಹೋಗ್ಲಿ ಬಿಡಿ ಸರ್, ಮನುಷ್ಯ ತಪ್ಪು ಮಾಡಿದೆ ಮರ ತಪ್ಪು ಮಾಡುತ್ತಾ ಸರ್? ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡೆ ಸರ್. ಇದು ನಿಮ್ ದೊಡ್ಡ ಗುಣ ಸರ್. ಆದ್ರೆ ನಾವಿಬ್ರು ಫೇಸ್ ಟು ಫೇಸ್ ಸಿಗ್ಬೇಕಿತ್ತು. ನಾನು ಮಂಡಿ ಊರಿ ಸಾರಿ ಕೇಳ್ಬೇಕಿತ್ತು. ದಯವಿಟ್ಟು ಬನ್ನಿ ಸರ್, ದಯವಿಟ್ಟು ಬನ್ನಿ ಸರ್. ಏನಾಯ್ತಪ್ಪ? ಏನಿಲ್ಲಮ್ಮ, ಒಬ್ರು ಕಸ್ಟಮರಿಗೆ ನಮ್ ಸ್ವೀಟ್ ಬಾಕ್ಸ್ ಇಷ್ಟ ಆಗಿಲ್ಲಂತೆ. ಅವ್ರು ಫೇಸ್ ಟು ಫೇಸ್ ಸಿಗ್ತಾ ಇಲ್ಲ. ನಂಗೆ ಸಾರಿ ಕೇಳಕ್ ಆಗ್ತಾ ಇಲ್ಲ. ನನ್ನ ಪಾಪ ಪ್ರಜ್ಞೆ ನನ್ನ ಕಿತ್ತು ತಿಂತ ಇದೆಯಮ್ಮ. ಅವ್ರಿಗೆ ಎಷ್ಟು ಕೋಪ ಬಂದಿದೆಯೋ ಏನೋ ಗೊತ್ತಾಗ್ತಾ ಇಲ್ವಲ್ಲ. ಹೌದಾ? ಅಯ್ಯೋ, ಇವನಿಲ್ಲಿ ಬಂಗಾರು, ಚಿನ್ನು, ಅಪ್ಪಿ. ಅಯ್ಯೋ, ನಮ್ಮಪ್ಪ ತುಂಬಾ ಟೆನ್ಷನ್ ಆಗಿ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದಾರೆ ಕಣೋ. ಆ ಕಸ್ಟಮರ್ ಕ್ಷಮೆ ಕೇಳಕ್ಕೂ ಸಿಗ್ತಿಲ್ವಂತೆ. ಒಬ್ಬಟ್ಟು ಸರಿಯಾಗಿದೆ ಅಂತ ಗೊತ್ತಾಗಿರ್ಬೇಕು ಕಣೆ. ನಿನಗೆ ಹೆಂಗ್ ಗೊತ್ತಾಯ್ತು? ಇಂಥ ಸಮಸ್ಯೆ ನನ್ನ ಲೈಫಲ್ಲಿ ಎಷ್ಟು ನೋಡಿಲ್ಲ ನಾನು. ಅವ್ನು ಹಿಂಗೆಲ್ಲ ಎಡಗೈಲಿ ಹಿಂಗೆ ಸಾಲ್ ಔಟ್ ಮಾಡಿ ಬಿಸಾಕ್ತೀನಿ ಕಣೆ. ಅವ್ರು ಏನ್ ಥಿಂಕ್ ಮಾಡ್ತಾರೆ ಅಂತ ನಂಗೆ ಗೊತ್ತು. ಹೌದೇನೋ? ಅಯ್ಯೋ, ಹಾಗಿದ್ರೆ ನಮ್ಮ ಅಪ್ಪನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬಾ. ಬೇಗ ಬೇಗ ಬೇಗ. ಅಪ್ಪ ಅಪ್ಪ, ನಿಮ್ ಪ್ರಾಬ್ಲಮ್ನ ಸೂರ್ಯ ಸಾಲ್ವ್ ಮಾಡ್ತಾರಂತಪ್ಪ. ಇಂಥ ಪ್ರಾಬ್ಲಮ್ಸ್ನೆಲ್ಲ ಡೀಲ್ ಮಾಡಿ ಎಸದ್ ಬಿಸಾಕಿದಾರಂತಪ್ಪ. ಹೌದಾ ಅಳಿ ಅಂದ್ರೆ? ಅಳಿ ಅಂದ್ರ ಅವ್ರ ಲೈನಲ್ಲಿ ಇದ್ದಾರೆ, ಮಾತಾಡಿ. ಮಾವ, ನಾನು ಸಾಲ್ವ್ ಮಾಡ್ತೀನಿ ಮಾವ. ಹಲೋ, ನೋಡಿ ಇವ್ರೆ, ಮನುಷ್ಯ ಅಂದ್ಮೇಲೆ ತಪ್ಪು ಮಾಡ್ತಾನೆ. ನಾವು ಮಾಡಿರೋ ತಪ್ಪನ್ನ ನಿಮ್ಮ ಮನೇಲಿ ಯಾವುದೋ ಚಿಕ್ಕ ಮಗು ಮಾಡಿದೆ ಅನ್ಕೊಂಡು ನಮ್ಮನ್ನ ಕ್ಷಮಿಸಿಬಿಡಿಪ್ಪ. ಇನ್ನು ಮುಂದೆ ಯಾವತ್ತೂ ಈ ತರ ತಪ್ಪು ಮಾಡೋದಿಲ್ಲ, ಓಕೆನಾ? ಬೆಟ್ಟಾಸ್ಟಿಕ್ ಸರ್, ಸೂಪರ್ ಸರ್, ಓಕೆ ಸರ್, ಓಕೆ ಓಕೆ ಓಕೆ. ಏನಂತೆ? ಅಷ್ಟೇ, ಪ್ರಾಬ್ಲಮ್ ಸಾಲ್ವ್ಡ್. ಹೌದಾ? ಅವ್ರನ್ನ ಮ್ಯಾನೇಜರ್ನ ಸಾರಿ ಕೇಳಿದೆ ಅಂತ ಹೇಳ್ತಿದ್ದಾನೆ. ನನ್ಗೆ ಯಾಕೋ ನಂಬಿಕೆ ಬರ್ತಾ ಇಲ್ವಲ್ಲ. ನಂಬಿಕೆ ಬರ್ತಿಲ್ವಾ? ಅವನು ಫೋನಲ್ಲಿ ಆ ಕಡೆಯಿಂದ ಓ ಅಂತ ಹೇಳ್ತಾ ಇದ್ದಾರೆ ನನ್ನ ಕಸ್ಟಮರ್ ಹೇಳ್ತವ್ರ. ಕೊಡಪ್ಪ, ಮಾತಾಡ್ತೀನಿ ಸರ್. 2 ಸೆಕೆಂಡ್ ಬಿಟ್ಟು ಮಾತಾಡಿ. ಯಾಕೆ? ಅವ್ನ ಕಣ್ಣಲ್ಲಿರೋ ನೀರ್ನ ಮೂಗಲ್ಲಿರೋ ಸಿಂಬಳ ಒರ್ಸ್ಕೊಳ್ಳೋದು ಬೇಡವಾ ಸರ್? ಹಲೋ
ಹಲೋ ಸರ್, ಹಲೋ ಸರ್, ಹೇಳಿ ಸರ್. ನನಗೆ ಕ್ಷಮಿಸ್ಬಿಡಿ ಸರ್. ಸರ್ ನಿಮ್ಗೆ ನಾಯಿ ತರ ನಾಲ್ಗೆಗೆ ಬಂದಂಗೆ ಬೊಯ್ದ್ಬಿಟ್ಟೆ ಸರ್. ನನ್ನ ಕಾಲೇ ನಿಮ್ ಕಾಲು ಅನ್ಕೊಂಡು ಬೀಳ್ತೀನಿ, ನನಗೆ ಕ್ಷಮಿಸ್ಬಿಡಿ ಸರ್. ಅಯ್ಯೋ ಸರ್, ದಯವಿಟ್ಟು ಅಳಬೇಡಿ ಸರ್. ಸರ್ ನಾನು ತಪ್ಪು ಮಾಡ್ಬಿಟ್ಟೆ ಸರ್. ಬುದ್ಧ ಗಾಂಧಿ ಹುಟ್ಟಿರೋ ನಾಡಲ್ಲಿ ಹುಟ್ಟಿ ಏನು ವೈಲೆಂಟ್ ಆಗಿ ಬಿಹೇವ್ ಮಾಡ್ಬಿಟ್ಟೆ ಸರ್ ನಾನು. ಸರ್ ನನಗೆ ನಿಮ್ ಮುಖ ತೋರ್ಸಕ್ ನಾಚಿಕೆ ಆಗ್ತಿದೆ ಸರ್. ಪ್ಲೀಸ್ ಸರ್ ನನಗೆ ಕ್ಷಮಿಸ್ಬಿಡಿ ಸರ್. ಅಯ್ಯೋ ಅಯ್ಯೋ ನಮ್ಮಯ್ಯ ಅಂತ ಸಮಾಧಾನ ಮಾಡ್ಕೊಳ್ಳಿ. ಆಗ್ತಿಲ್ಲ ಸರ್, ನನ್ನ ಕೈಲಿ ಸಮಾಧಾನ ಮಾಡ್ಕೊಳಕ್ ಆಗ್ತಿಲ್ಲ ಸರ್. ಸರ್ ಒಂದ್ ಸೆಕೆಂಡ್ ಸರ್, ಹತ್ಬಿಟ್ಟು ಮಾತಾಡ್ತೇನೆ, ಹಂಗೆ ಲೈನಲ್ಲಿ ಇರಿ. ಹೊರಗಡೆ ಇದ್ದಾರಪ್ಪ, ಕರ್ಕೊಂಬರ್ಲಾ? ಬಂದೆಪ್ಪ. ಇವನೇ ನಮ್ ಕಸ್ಟಮರಿಗೆ ಏನಂದ್ಯಪ್ಪ, ಬಿದ್ದು ಬಿದ್ದು ಅಳ್ತವ್ರ ಕಣೋ, ಸಮಾಧಾನ ಮಾಡು. ಮಾವ ನೀನ್ ಅಳ್ಬೇಡ ಮಾವ, ನಾನ್ ಸಮಾಧಾನ ಮಾಡ್ತೀನಿ. ಹಲೋ ನೋಡಿ ಇವ್ರೆ, ಪ್ರಾಬ್ಲಮ್ ವಿಲ್ ಕಮ್ ಟುಡೇ, ಪ್ರಾಬ್ಲಮ್ ವಿಲ್ ಗೋ ಟುಮಾರೋ. ವಿ ನೋ ಕ್ರೈ. ಅಳ್ಬಾರ್ದು, ಲೈಫಲ್ಲಿ ಯಾವತ್ತೂ ಅಳ್ಬಾರ್ದು. ಕಣ್ಣು ಒರ್ಸ್ಕೊಳ್ಳಿ, ಮೂಗು ಒರ್ಸ್ಕೊಳ್ಳಿ, ಮುಖ ಒರ್ಸ್ಕೊಳ್ಳಿ. ಒಂದ್ಸರಿ ಪಳ್ಳ ಅಂತ ಹಲ್ಬಿಡಿ. ವೆರಿ ಗುಡ್ ವೆರಿ ಗುಡ್, ಸೂಪರ್ ಸೂಪರ್. ಅಷ್ಟೇ, ಸಮಾಧಾನ ಮಾಡ್ಕೊಂಡ. ಎಲ್ಲಿ ಮಾತಾಡ್ತೀನಿ, 2 ಸೆಕೆಂಡ್ ಬಿಟ್ಟು ಮಾತಾಡಿ. ಯಾಕೆ? ಅವ್ನ ಕಣ್ಣಲ್ಲಿರೋ ನೀರ ಮೂಗಲ್ಲಿರೋ ಸುಮ್ಮನೆ ಒರ್ಸ್ಕೊಳ್ಳೋದು ಬೇಡವಾ? ಹಲೋ ಸರ್. ಹಲೋ ಸರ್, ಆರ್ ಯು ಓಕೆನೋ? ಓಕೆ ಸರ್. ಸರ್ ಏನ್ ಸರ್ ಅವನು ಹುಡುಗ ಮನುಷ್ಯ ಅಲ್ಲ ಸರ್, ಅವನು ದೇವ್ರು. ಬೆಟ್ಟದಂತಿರೋ ಸಮಸ್ಯೆನ ಧೂಳ್ ತರ ಉಪ್ಪು ಅಂತ ಊದ್ಬಿಟ್ನಲ್ಲ ಸರ್. ನಮ್ಮ ಹುಡುಗ ಸರ್, ಅವ್ನು ಮದುವೆ ಮಾಡ್ಕೊಳ್ಳೋ ಹುಡುಗಿ ಪುಣ್ಯ ಮಾಡಿದಾಳೆ ಸರ್. ಹೌದಾ ಸರ್? ನಿಮ್ಗೆ ಮಗಳಿದ್ದಾಳ ಸರ್? ಮಗಳಿದ್ರೆ ದಯವಿಟ್ಟು ಅವ್ನಿಗೆ ಮದುವೆ ಮಾಡಿ ಕೊಡಿ ಸರ್. ಸರ್ ಅವ್ನು ನಿಮ್ಮನ್ನ ಬಾನ ಎತ್ತರಕ್ಕೆ ಬೆಳೆಸ್ತಾನೆ ಸರ್. ಸರ್ 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 ಅವನೊಂಥರ ಈ ಬಾಹುಬಲಿ ಸರ್. ಬಾಹುಬಲಿ ಸರ್, ಅವನೊಂಥರ ಇದು ರನ್ನ ಸರ್. ಅವನೊಂಥರ ಇದ್ರೊಳಗೆ ಸಿಗ್ತಲ್ಲ, ಎದ್ರೊಳಗೆ ಸರ್ ಅದು ಸಮುದ್ರದಲ್ಲಿ ಸಿಗೋ ಮುತ್ತು ಸರ್ ಅವನು. ಹೌದಪ್ಪ ಸರ್, ಒಟ್ನಲ್ಲಿ ಅವನು ಕರ್ನಾಟಕದ ಬಂಗಾರದ ಮನುಷ್ಯ ಸರ್ ಅವನು. ಎಲ್ಲಿ ಸರ್? ನಿಮ್ ಪ್ರತಿಮೆ ಪಕ್ಕದಲ್ಲಿ ಇಟ್ಟಿದೀವಿ ನೋಡಿ ಸರ್. ಎಲ್ಲಿ ಸರ್? ಅದೇ ರೈಟಿಗೆ ಸರ್. ಇದು ಮುಂದೆ ಹೋಗಿ ಸರ್, ಮುಂದೆ ಗಬ್ಬಸ್ ಮೇಲೆ ಸರ್. ಇಲ್ಲಿ ಅದಕ್ಕೆ ಮುಂದೆ ಹೋಗಿ ಅಂದೆ. ಬಂದೆ ಸರ್. ಎಲ್ಲಿ? ಲೆಫ್ಟಿಗಲ್ಲ, ರೈಟಿಗೆ ತಿರುಗಿ. ಲೆಫ್ಟಿಗಲ್ಲ, ರೈಟಿಗೆ. ನಾನು ಆ ಕಡೆ ಇಲ್ಲ, ಈಗ ಅವರು ಈ ರಿಪಿಟೇಷನ್ ಮಾಡಕ್ ಮೊದಲು ಒರಿಜಿನಲ್ ಏನು ಅನ್ನೋದು ನಮ್ಗೆ ಹೇಳಿದ್ರು. ಈಗ ನೀವು ಈ ಒರಿಜಿನಲ್ ನಮ್ಗೆ ರಿಪೀಟ್ ಮಾಡಿ. ಶೀತಲ್ ಇಟ್ಕೊಂಡ್ಯಾರ ನೋಡಲ್ಲಿ, ಶ್ರೀಮನ್ ನಾರಾಯಣ್ ಅಂತರ ಕಾಣಿಸ್ತಾ ಇರಲ್ಲ ರೆಸ್ಟೋರೆಂಟ್ ಸರ್. ಅವ್ರಿಗೆ ಈ ಸ್ಕಿಟ್ ಏನ್ ಅನಿಸ್ತು ಅಂತ ಕೇಳೋಣ ಸರ್. ಕಾರ್ತಿಕ್ ಏನ್ ಹೇಳಿದ್ರಿ? ಕಾರ್ತಿಕ್ ಅದ್ಭುತವಾಗಿತ್ತು, ಅದ್ಭುತವಾಗಿತ್ತು. ಬಾ ಏನ್ ರೇಂಜು. ನಿಮ್ಮ ಭಾಷೆಯಲ್ಲಿ ಹೀಗಂದ್ರೆ ಅದ್ಭುತವೇ, ಹೀಗಂದ್ರೆ ಹಂಗಲ್ಲ ಸರ್, ಪರ್ಫಾರ್ಮೆನ್ಸ್ ಚಿಂದಿ ಅಂತ. ಓಕೆ ಓಕೆ, ಸೂಪರ್ 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 ಸೂಪರ್. ನನಗೆ ಪದಗಳೇ ಬರ್ತಾ ಇಲ್ಲ ನಿಮ್ಮನ್ನು ಹೊಗಳೋದಕ್ಕೆ, ಯಾಕಂದ್ರೆ ನೀವೆಲ್ಲ ಎಕ್ಸ್ಟ್ರೀಮ್ ಸೂಪರ್ ಆರ್ಟಿಸ್ಟ್ ನೀವು 4 ಜನ. ಬಟ್ ಇಷ್ಟು ಟ್ಯಾಲೆಂಟ್ ಇದೆ, ಈ ಥರ ಇದೆ, ಈ ಥರ ಎಲ್ಲ ಒಂದು ಎಂಟೈರ್ ಸ್ಕಿಟ್ನ 12 ಫ್ರೇಮ್ಸಲ್ಲಿ ಪರ್ಫಾರ್ಮ್ ಮಾಡೋದು. ಆಮೇಲೆ ಅದೇನೋ 1-2 ಮಾತುಗಳು ಒಂಚೂರು ಹಾಗೂ ಹೀಗೂ ಆಡ್ಬೋದು, ಬಟ್ ಎಂಟೈರ್ ಸ್ಕ್ರಿಪ್ಟ್ನ ಹೇಗೆ ಮಾಡಿದ್ರಿ ನೀವು? ಅದ್ಭುತ. ಭಟ್ರು ಕೂತ್ಕೊಂಡಿದ್ದಾರೆ, ಅವರೇ ಆಶ್ಚರ್ಯ. ಎಂಥ ಅದೃಷ್ಟ, ಅವ್ರ ಎದುರು ಪರ್ಫಾರ್ಮ್ ಮಾಡಿದ್ದೀರಾ ಇವತ್ತು ನೀವು. ಹಾಂ, ಎಂಥ ಅದೃಷ್ಟ. ತುಂಬ ಖುಷಿ ಆಯ್ತು ನಮ್ಗೆ ಇವತ್ತು. ನಿಮ್ಮ ಪ್ರತಿಭೆಗೆ ಮತ್ತೊಮ್ಮೆ ಸಲಾಂ. ಶ್ರುತಿ ಮೇಡಮ್, ನಿಮಗೆ ಹೇಗೆ ಅನ್ನಿಸ್ತು? ಪೂರ್ತಿ ಸ್ಕಿಟ್ ಓಪನ್ ಆದಾಗ್ಲಿಂದ ಎಂಡ್ವರೆಗೂ ನಮಗೆ ಬೋರ್ ಆಗಲಿಲ್ಲ, ಅಷ್ಟು ಚೆನ್ನಾಗಿತ್ತು ಸ್ಕ್ರೀನ್ ಪ್ಲೇ. ನನಗೆ ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫ್ ತುಂಬಾ ಚೆನ್ನಾಗಿತ್ತು. ಅಂದರೆ
ಮತ್ತೆ ಅದನ್ನು ಬೇರೆ ಒಂದು ಲ್ಯಾಂಗ್ವೇಜಲ್ಲಿ ಮಾತಾಡಿ ಒಂದು ಸ್ಕಿಟ್ಟಲ್ಲಿ ಆ್ಯಕ್ಟ್ ಮಾಡಿದ್ರಲ್ಲ, ದಟ್ ವಾಸ್ ಎಕ್ಸ್ಟ್ರಾರ್ಡಿನರಿ. ನನಗೆ ತುಂಬಾ ಇಷ್ಟ ಆಯಿತು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಯೋಗರಾಜ್ ಭಟ್ರು ಅಲ್ಲಿಂದನೇ ಮುಗುಳ್ನಾಗೆ ಬೀರ್ತಾ ಇದ್ರು ಸ್ಕಿಟ್ ನೋಡ್ತಾ. ಮೆಸ್ಟ್ರೊಂದು ಐಕನ್ನ ಮಾತಾಡ್ತು ಇಸ್ತ್ರುನ Tarabaja matata medicina tu puno tu matante mathuye tanatino tros tu makana kali. Yo matane ora. Ka fumo kachano tu mo. Osana gorata tana maka. Osar. Ata no oi tu con street tu makala tu medicina ta motum medicina ta tu kota tarata bhaba. Ada sa maka. Ada sa. L'ostradulayoco munisamo saladi satamostro le crubacaya mitolo samolemo mula mula la 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 yo ಒಡಿ ಏನು ಅರ್ಥ ಆಯ್ತು ಒಡಿ ಜೋರಾಗಿ. ಅವ್ರನ್ನೇ ವಾಸ್ತು ಪ್ರಕಾರ ನೆನ್ಪು ಮಾಡಿದ್ದು ಒಳ್ಳೇದಾಯ್ತು. ಯಾಕಂದ್ರೆ ತುಂಬಾ ಕಷ್ಟ ಮಾಡೋದು. ಈಗ ನಮ್ಗೆ ಚಿಕ್ಕ ಮಕ್ಕಳು ಎರಡು ಬೇರೆ ಬೇರೆ ಕಂಟ್ರಿ ಮಾತಾಡ್ತವೆ ಅಂತಾರಲ್ಲ, ಇದೇ ಆಧಾರದಲ್ಲೇ ಮಾತಾಡೋದು. ಅದು ಹೆಂಗೋ ಕಮ್ಯುನಿಕೇಟ್ ಆಗುತ್ತದು. ಅದನ್ನ ಇಟ್ಕೊಂಡು ತಲೆ ಕೆಡಿಸ್ಕೊಂಡು ಮಾಡಕ್ ಹೋಗಿದ್ದದು ವಾಸ್ತು ಪ್ರಕಾರದಲ್ಲಿ. ಅದು ತುಂಬಾ ಕಷ್ಟ. ಅದು ಅವ್ರು ಮಾಡ್ತಿದ್ದಾಗ ನನಗೆ ನಗು ತಡ್ಕೊಳಕ್ಕಾಗಲಿಲ್ಲ. ತುಂಬಾ ಕಷ್ಟಪಟ್ಟಿದ್ದೀರಿ ಎಲ್ಲರೂ. ಬಾಡಿಲಿ ಇರಬೇಕು ಒಂದು ಟೈಮಿಂಗು ಸೆನ್ಸ್. ತುಂಬಾ ದೇಹದ ಒಳಗಡೆ ಇದ್ದಾಗ ಮಾತ್ರ ಹಂಗೆ ಕೌಂಟರ್ಸ್ ಕೊಡೋದಕ್ಕೆ ಸಾಧ್ಯ. ಇಲ್ಲಾಂದ್ರೆ ಇಬ್ರು ಮಾತಾಡಕ್ಕೆ ಶುರು ಮಾಡಿದ್ರೆ ಅದು ಕುಲ್ಗೆಟ್ ಹೋಗುತ್ತೆ, ಕೇಳಿಸ್ಕೊಳಕ್ ಆಗೋದಿಲ್ಲ. ತುಂಬಾ ಬೈಫರ್ಕೇಶನ್ಸ್ ನೀಟಾಗಿತ್ತು. ಆ ಕಾನ್ಫಿಡೆನ್ಸ್, ಅದನ್ನ ಮಾಡಬೇಕು ಅನ್ನೋ ಕಾನ್ಫಿಡೆನ್ಸ್ಗೆ ನಿಮ್ಮೆಲ್ಲರಿಗೂ ಒಂದು ಶರಣಪ್ಪ. ಆಮೇಲೆ ಹುಡುಗಿ ಕಂಠ, ನಿಮಗೆ ತುಂಬಾ ಡ್ಯಾನ್ಸ್ ಗ್ರೇಸ್ ಇದೆ ರೀ. ಬಿಗಿನಿಂಗ್ ಬರ್ತಿದ್ದ ಹಾಗೆ ಡ್ಯಾನ್ಸ್ ಮಾಡಿದ್ರಲ್ಲ, ಆ ಗ್ರೇಸ್ ಅನ್ನ ಕಾಪಾಡ್ಕೊಳ್ಳೋದು ಮೈ ಮೆಂಟಲ್ ಗ್ರೇಸ್. ಅದು ಅಂದ್ರೆ ತಾಳಕ್ಕೆ ಕರೆಕ್ಟಾಗಿ ಒಂದು ಸಣ್ಣ ನೆಗ್ಲಿಜೆನ್ಸ್ ಜೊತೆಗೆ ಕೈಕಾಲು ಆಡಿಸೋದನ್ನ ಡ್ಯಾನ್ಸ್ ಅಂತಾರೆ. ತುಂಬಾ ಕಾನ್ಶಿಯಸ್ ಆಗಿ ಮಾಡೋದನ್ನ ಡ್ಯಾನ್ಸ್ ಅನ್ನೋದಿಲ್ಲ. ಅದಿದೆ ನಿಮ್ಮಲ್ಲಿ. ಇವನ್ ತಿಲ್ಲಾಕ್ಬಿಟ್ಟ ಹುಡುಗ. ಒಂದೇ ದಮ್ಮಲ್ಲಿ ಮರೀದೆ ಆ ಟೈಮಿಂಗ್ನ ಮೇಂಟೈನ್ ಮಾಡ್ಕೊಂಡು ಹೊಡೆಯೋದು. ನೀನು ಕಲಾವಿದ ಕಣ. ನನಗೆ ಇದು ನೋಡ್ತಿದ್ದಾಗ ನಂದು ಮದುವೆಗೆ ಮುಂಚಿನ ಒಂದು ಇನ್ಸಿಡೆಂಟ್ ನೆನಪಾಗ್ತಿತ್ತು. ಓ ಖಂಡಿತ ಸರ್, ಇದೇ ಬೇಕಾಗಿರೋದು ನಮ್ಗೆ, ಹೇಳಿ ಸರ್. ಇದೇ ಥರದ ಇನ್ಸಿಡೆಂಟ್ ಅದು. ನನಗೆ ಈ ಒಂದು ಹುಡುಗಿನ ತೋರಿಸಿ ಇವಳು ಮದುವೆ ಮಾಡ್ಕೊಂಡ್ರು. ನಾನು ಹ್ಞೂ ಅಂದ್ಬಿಟ್ಟೆ, ಅವಳು ಹ್ಞೂ ಅಂದ್ಲು. ಅವಳಿಗೆ ವೀಕೆಂಡ್ 2 ದಿವಸ ರಜೆ ಇತ್ತು, ಶನಿವಾರ ಭಾನುವಾರ. ನಾನು ಶನಿವಾರ ಬೆಳಿಗ್ಗೆನೇ ಹೊಡೋಗ್ಬಿಡ್ತಿದ್ದೆ ಬೈಕ್ ತಗೊಂಡು. ವೈಯಕ್ತಿಕವಾಗಿ ತುಂಬಾನೇ ತುಂಟ, ತುಂಬಾನೇ ಪೋಲಿ ನಿಮ್ ಅಂತ ಸಂಭಾಷಣೆಯಲ್ಲಿ ಗೊತ್ತಾಗ್ತದೆ ಬಿಡಿ ಸರ್. ಹೋದೆ, ಯಾರು ಇರ್ಲಿಲ್ಲ. ನನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿನ ಒಂದು ಸಲಿಗೆ ಇರುತ್ತೆ, ಟೀಮ್ ಮಾಡಿಕೊಟ್ಲು. ನಾನು ಹೋಗ್ತಾನೆ ಒಂದು ವಿಚಿತ್ರ ಡೈಲಾಗ್ ಇದೆ. ಎಲ್ಲ ನಿಮ್ಮ ಅಪ್ಪ ಅವನು, ನಾನು ಬರ್ತೀನಿ ಅಂತ ಗೊತ್ತಿಲ್ಲ, ಅಲ್ಲಿ ಸೆಕ್ಯೂರಿಟಿ ಗಾರ್ಡ್ ತರ ನಿಲ್ಬೇಕು ಅವನು ಮನೆ ಮುಂದೆ. ನನ್ನ ಬೈಕ್ ಎಲ್ಲ ಒರೆಸ್ಬೇಕು ಎಲ್ಲವನು ಅಂತ ಕೇಳಿ ಸಡನ್ ಆಗಿ ಬಾಯ್ ಬಿಟ್ಬಿಟ್ಲು ಅವರಪ್ಪ. ಇಡೀ ದಿನ ಫೋನು, ಏನಾದ್ರು ಬೇಡ ಅಂದ ನಿಮ್ಮಪ್ಪ, ಏನ್ ಕತೆ. ಸದ್ಯಕ್ಕೆ ಏನು ಅನ್ಲಿಲ್ಲ. ಮದುವೆ ಆಯ್ತು. ಅದು ನೆನಪಾಗ್ತಿತ್ತು ನನಗೆ. ಈಗ ನನಗೆ ನೆನಪಾಯ್ತು ಸರ್, ನೀವ್ ಯಾಕೆ ಅಷ್ಟೊಂದು ನಗ್ತಾ ಇದ್ರಿ ಅಂತ. ಹಳೆ ಇನ್ಸಿಡೆಂಟ್ಸ್ ನೆನ್ಸ್ಕೊಂಡು ಇನ್ನೂ ಜಾಸ್ತಿ ನಗ್ತಾ ಇದ್ರಿ ಅಂತ ಕಾಣುತ್ತೆ. ಎನಿವೇ ದಟ್ಸ್ ವೆರಿ ನೈಸ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಿಖಿತಾ, ವೆರಿ ವೆರಿ ಎಂಟರ್ಟೈನಿಂಗ್. ಐ ಥಿಂಕ್ ಒಂದು ಮೂವಿ ನೋಡ್ದಂಗಿತ್ತು ಮ್ಯಾಮ್ ಹೇಳ್ದಂಗೆ. ಸೊ ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಲವ್ಲಿ. ದಟ್ಸ್ ವೆರಿ ನೈಸ್. ಥ್ಯಾಂಕ್ ಯು ನಿಖಿತಾ. ಹೋಗಿ ಬನ್ನಿ. ಇವತ್ತಿನ ಬೆಸ್ಟ್ ಪರ್ಫಾರ್ಮರ್ ಯಾರು, ಇವತ್ತಿನ ಕಿರೀಟ ಯಾರಿಗೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳುವಂತ ಟೈಮು. ಸೊ ಒಂದೇ ದಿನ 2 ಸ್ಕಿಟ್ನಲ್ಲಿ ಭಾಗವಹಿಸಿ 2 ಸ್ಕಿಟ್ಟಲ್ಲಿ ವಿಭಿನ್ನವಾದಂಥ ಪಾತ್ರಗಳನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟಿರೋ ಕಾರ್ತಿಕ್. ಸೋತಿರೋ ಎಲ್ಲ ಮೋಹರಗಳೇ ಸ್ವಲ್ಪ ನಗೆಯನ್ನು ಚೆಲ್ಲುತ್ತೀರಿ ಸ್ವಾಮಿ. ಇಷ್ಟೊತ್ತಂಗ ಮುಗುಳ್ನಗೆ ಬೀರ್ತಾ, ಮಂದಹಾಸ ಬೀರ್ತಾ, ನಗಿಸ್ತಾ ಭಾಳ ಎಂಜಾಯ್ ಮಾಡಿದ್ದಾರೆ. ನಮಗೂ ಕೂಡ ಭಾಳ ಎಂಜಾಯ್ಮೆಂಟ್ ಕೊಟ್ಟಿದ್ದಾರೆ. ಸೊ ಹಾಗೆ ನಮ್ಮ ಭಟ್ರು ನಮಗೋಸ್ಕರ ಮಜಾ ಭಾರತಕ್ಕೋಸ್ಕರ ಮಜಾ ಭಾರತ ಹಾಗೂ ಮುಗುಳ್ನಗೆನ ಸೇರಿಸಿ ಒಂದು ಹಾಡನ್ನು ಕೂಡ ಬರೆದಿದ್ದಾರೆ. ಸೊ ಅದನ್ನ ಇವಾಗ ನಿಮ್ಮೆಲ್ಲರ ಮುಂದೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ದಯವಿಟ್ಟು ಸರ್. ಇದು ಮುಗುಳು ನಗೆಯಲ್ಲಿ ಒಂದು ಬಿಟ್ಟಾಗೂ ಕೂಡ ಬರುತ್ತೆ. ಅದೇ ಮೀಟ್ರಿಗೆ ಮಜಾ ಭಾರತನ ಸ್ವಲ್ಪ ಸೇರಿಸಿದ್ದೀನಿ. ಇನ್ನು ಆಡಿಯೋ ರಿಲೀಸ್ ಆಗಿಲ್ಲ. ಇದು ಮುಗುಳು ನಗೆಯೇ ನೀ ಹೇಳು, ಮುಗುಳು ನಗೆಯೇ ನೀ ಹೇಳು, ಯಾರಿರದ ವೇಳೆಯಲ್ಲಿ ನೀ ಏಕೆ ಜೊತೆಗಿರುವೆ, ತುಸು ಬಿಡಿಸಿ ಹೇಳು ನನಗೆ
ನನ್ನ ತುಟಿಯೇ ಬೇಕೇ ನಿನಗೆ, ನನ್ನೆಲ್ಲ ನೋವಿಗೂ ನಗುವೆ, ನೀ ಏಕೆ ಹೀಗೆ ಮುಗುಳು ನಗೆಯೇ, ನೀ ಏಕೆ ಹೀಗೆ. ಹಾಗೆಯೇ ಮುಗುಳು ನಗೆಯ ತವರು ಮಜಾ ಭಾರತ, ಹೃದಯ ಹಿತ. ಓ ಮಜಾ ಭಾರತವೇ, ನಗುತ್ತಲಿರು ಹೀಗೆ, ನಲಿಯುತ್ತಿರು ಹೀಗೆ, ಮುಗುಳು ನಗೆಯೇ, ನೀ ಏಕೆ ಹೀಗೆ, ನೀ ಏಕೆ ಹೀಗೆ. ಹಾಗೆ ನೀವು ಮುಗುಳ್ನಗ್ತಾ ನಿಧಾನವಾಗಿ ನಮ್ಮ ಸ್ಟೇಜ್ ಮೇಲೆ ಬರಬೇಕು. ಸರ್, ಇದ್ರ ಜೊತೆಲಿ ನಿಮ್ದು ಒಂದು ಆಟೋಗ್ರಾಫು ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಸರ್. ಥ್ಯಾಂಕ್ ಯು ಸರ್. ಸಾರಿ, ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ. ಚೆನ್ನಾಗಿದೆ ಸರ್, ಇಷ್ಟಿದ್ರೆ ಇಲ್ಲ ಸರ್, ನಿಜ ತುಂಬಾ ಸಿಮಿಲಾರಿಟೀಸ್ ಇದೆ ಸರ್. ಯಾರು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋ ಅವ್ರು ದೊಡ್ಡ ದೊಡ್ಡ ಮನುಷ್ಯರಾಗ್ತಾರೆ ಅಂತ ನಮ್ಮ ಅಮ್ಮ ಹೇಳ್ತಿದ್ರು. ನಂದು ನಿಮ್ದು ಒಂದೇ ಥರ ಇದೆ. ಬಟ್ ಕಲರ್ ಸೂಪರ್. ಇವತ್ತು 1 ವರ್ಷದ ಆ್ಯನಿವರ್ಸರಿ, ಹಾಗೆ ನಮ್ಮ ಸಂಚಿಕೆ ಕೂಡ 75 ಸಂಚಿಕೆಗಳನ್ನ ಕಂಪ್ಲೀಟ್ ಮಾಡಿದೆ. ಇಂಥ ಒಂದು ಸುಸಂದರ್ಭದಲ್ಲಿ ಯಾವ ಮಾತನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? 75 ಕಂತುಗಳನ್ನು ಪೂರೈಸೋದಂದ್ರೆ ಅದು ತಮಾಷೆ ವಿಷಯ ಅಲ್ಲ. ಅದು ಮೊದಲಿಗೆ ಅದಕ್ಕೆ ಎಲ್ರಿಗೂ, ಪ್ರತಿಯೊಬ್ಬ ತಂಡದ ಸದಸ್ಯರಿಗೂ ಶುಭಾಶಯ. ಬಹಳ ದೊಡ್ಡ ಸಾಧನೆ. ಇನ್ನು 25 ಮಾಡ್ತೀರಿ, ಅದು ಗ್ಯಾರಂಟಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮುಗುಳ್ನಗೆ ಒಂದು ಸಣ್ಣ ಹಾಡಿದೆ. ಇದೇನು 2-3 ದಿವಸಕ್ಕೊಂದು ಹಾಡುಗಳನ್ನು ಬಿಡ್ತಿದ್ದೀವಿ. ಅವೆಲ್ಲ ಎಲ್ಲ ಕಾರ್ಯಕ್ರಮಗಳಿಗೂ ಹರಿಕೃಷ್ಣನೇ ಹೀರೋ. ಅದು ಬಂದಿಲ್ಲ ಇಲ್ಲಿ. ಈ ಹಾಡಿನ CD-ಯನ್ನು ಎಸ್ ನಾರಾಯಣ್ ಸರ್ ಬಿಡುಗಡೆ ಮಾಡಿದ್ರು, ಶ್ರುತಿ ಮೇಡಮ್ ಬಿಡುಗಡೆ ಮಾಡಿದರು. ಅದರ ನಿಜವಾದ ಕಾರಣಕರ್ತ ಹರಿ ಮತ್ತು ಗಾಯಕರು, ತುಂಬ ಜನ ಗಾಯಕರು. 7 ಹಾಡಿದೆ. ಈ CD ಹಾಡುಗಳು ಎಲ್ಲದೂ ಹರಿಕೃಷ್ಣನಿಗೆ ಅರ್ಪಣೆ. ಎಂದಿನಂತೆ ಎಪಿಸೋಡ್ ಎಂಡಲ್ಲಿ ಈ ಮಜಾ ಭಾರತದ ಮಹಾನ್ ನಿರೂಪಕರಾದಂತಹ ನಿರಂಜನ್ ಅವರ ಮಾತುಗಳನ್ನ ಕೇಳೋದಕ್ಕೆ ನೀವು ಕಾಯ್ತಾ ಇಲ್ವೋ ನಂಗೆ ಗೊತ್ತಿಲ್ಲ. ಬಟ್ ನಾನು ಹೇಳಬೇಕು, ನನ್ನ ಧರ್ಮ ಅದು. ಪೇಮೆಂಟ್ ಬರಲ್ಲ. ಅಡಚಣೆಗಾಗಿ ಕ್ಷಮಿಸಿ. ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೋಡಿ, ನಗುವಿನ ಹೆರಿಗೆಗೆ ಸಾಕಷ್ಟು ಪರಿಶ್ರಮ ಬೇಕು. ನಗು ಬಂದಾಗ ನಕ್ಬಿಡಿ, ಬಿಂಕ ಬಿಟ್ಟು. ಸ್ಮೈಲ್ ಪ್ಲೀಸ್ ಸರ್. ಮುಗುಳ್ನಗೆ.